ಹುಲಿ ನನ್ ಫ್ರೆಂಡ್. ಅದ್ ನನ್ ಫ್ರೆಂಡ್. ಹತ್ರ ಹೋದ್ರೆ ಭೇಟಿ ಆಗ್ಬಿಡ್ತೀಯ. ಹುಲಿ ಫ್ರೆಂಡ್ ಅಲ್ಲ ನೀನು. ನಾನ್ ನೋಡಿ ಎಷ್ಟು ಜನ ಇದಾರೆ ನೋಡ್ರಿ ಇಲ್ಲಿ. ನನ್ನ ಜೀವನದಲ್ಲೇ ಮೊದಲ ಬಾರಿಗೆ ಇಷ್ಟು ಹತ್ರದಲ್ಲಿ ನಾನು ಹುಲಿನ ನೋಡ್ತಾ ಇರೋದು. ಇನ್ನೊಂದ್ ಟೈಮ್ ಹುಲಿನ ಮುಟ್ಬೇಕು ಅಂತ ಅಂದ್ರೆ ನಾನು ಥೈಲ್ಯಾಂಡ್ ಹೋಗಿ ಹುಲಿನ ಮುಟ್ತೀನಿ. ಅಲ್ಲಿ ಥೈಲ್ಯಾಂಡ್ ಅಲ್ಲೆಲ್ಲ ಹುಲಿ ಎಲ್ಲ ಮುಟ್ಟಕ್ಕೆಲ್ಲ ಸಿಗತ್ತೆ, ಬೆನ್ ಮೇಲೆಲ್ಲ ಹತ್ತತ್ ಹುಲಿ. ಇವ್ರ ಅದನ್ನ ಕಂಡ್ರೆ ಹೆದ್ರಿ ಹಾವು ತೋರಿಸ್ತಾಳೆ, ಸುತ್ಕಿ ಬಿಡ್ತೀನಿ ತಲೆಕೆಟ್ಟು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್ ವಿಡಿಯೋ. ಇವತ್ತು ನಾವ್ ಎಲ್ಲಿದೀವಿ ಅಂತ ಅಂದ್ರೆ ಬನ್ನರ್ಘಟ್ಟದಲ್ಲಿ ಇದೀವಿ. ಜನ ಅಂದ್ರೆ ಜನ ಸಾಗರ, ಮಾತಾಡಕ್ಕೆ ಒಂಥರ ಮುಜುಗರ ಅನಿಸ್ತೈತಿ. ಏನ್ ಗೊತ್ತಾ, ನಾನು ಫಾರ್ ದಿ ಫಸ್ಟ್ ಟೈಮ್ ಈ ತರ ಪ್ರಾಣಿ ನೋಡಕ್ ಬಂದಿರೋದು. ನಾನು ಹುಟ್ಟಿ 24 ವರ್ಷದಲ್ಲಿ ಇದೇ ಫಸ್ಟ್ ಈ ತರ ಪ್ರಾಣಿಗಳನ್ನೆಲ್ಲ ನೋಡಿರೋದು. ಅಂದ್ರೆ ನಾನು ಸಿಂಹ ನೋಡಿಲ್ಲ, ಹುಲಿ ನೋಡಿಲ್ಲ, ಆನೆ ನೋಡಿದೀನಿ, ಚಿರತೆ ಎಲ್ಲ ನೋಡಿಲ್ಲ. ನಾಯಿ, ಬೆಕ್ಕು, ಕೋಳಿ, ಕುರಿ, ಹಂದಿ ಇಂಥವಷ್ಟೇ ನೋಡಿದ್ದೆ ಹೊರತು ಬೇರೆ ಎಲ್ಲ ನೋಡಿರ್ಲಿಲ್ಲ. ಅದಕ್ಕೆ ಇವಾಗ ನೋಡೋಣ ಅಂತ ಹೇಳಿ ಕರ್ಕೊಂಡ್ ಬಂದಾಳಲ್ಲ. ಎಂತವು ಪಾಪ? ನೀಲಿ ಜಿಂಕೆ. ಎಲ್ಲಿ ನಿಲ್ಕಿದ್ವೆ? ಎಲ್ಲ ದೂರ ಇಟ್ಟವೆ. ಯಾಕೆ ಇಟ್ಟಿರ್ಬೋದು ದೂರ ಅಂತಂದ್ರೆ ಯಾವ್ಯಾವ ಪ್ರಾಣಿ ಎಲ್ಲ ಬಂದ್ಬಿಟ್ಟು ಹೊಡ್ಕೋಬಾರ್ದು ಅಂತ ಮೋಸ್ಟ್ಲಿ ದೂರ ಇಟ್ಟಿರ್ಬೇಕು. ಹೊಡ್ಗೆಡ್ಕೊಂಡ್ ಏನಾರ ಹೆಚ್ಚು ಕಡಿಮೆ ಆದ್ರೆ ಕಷ್ಟ ಅಂತ ಹೇಳಿ. ವಿಷಯ ಏನ್ ಗೊತ್ತಾ, ಇವಾಗ ಇಲ್ಲಿ ನಾನು ಹುಲಿ ನೋಡ್ಬೇಕು ಮತ್ತೆ ಸಿಂಹ ನೋಡ್ಬೇಕು. ಸಿಂಹ ನಾನೇ, ಅದೇನೋ ಡೌಟ್ ಇಲ್ಲ. ಸಿಂಹ ನೋಡಿದೀನಿ ಆಲ್ರೆಡಿ ಕನ್ನಡದಲ್ಲಿ ನಾನೇ. ಬಟ್ ಡೌಟ್ ಇರೋದು ಹುಲಿ ಹೆಂಗಿರತ್ತೆ. ಹುಲಿನ ಈಗ ಬೇಟೆ ಆಡೋಣ ಅಂತ ಅಂದ್ರೆ ಹುಲಿ ಮತ್ತೆ ಕರಡಿ ಅಂತ ಇಲ್ಲಿ ಇದೆ ಬೋರ್ಡ್. ತೋರಿಸ್ತೀನಿ ರೀ ನಿಮ್ಗೆ. ಇಲ್ಲಿ ನೋಡ್ರಿ, ಹುಲಿ ಮತ್ತೆ ಕರಡಿ ಅಂತ ಹೇಳಿ ಬೋರ್ಡ್ ಹಾಕ್ಯಾರ. ಕಾಣಿಸ್ತೈತಾ? ಹುಲಿ ಮತ್ತೆ ಕರಡಿ ಅಂತ ಬೋರ್ಡ್. ಇವಾಗ ಹುಲಿ ಮತ್ತೆ ಕರಡಿ ಇರೋ ಜಾಗಕ್ಕೆ ಹೋಗೋಣ ಬರ್ರಿ. ಇವಳು ಬಂದ್ಬಿಟ್ಟು ಇಲಿ ಅಂತ ಹೇಳಿ ಹುಲಿ ಅಂತ ಹೇಳ್ತಾಳೆ. ನೋಡಿದ್ರೆ ಹತ್ರ ಹೋಗಿ ನೋಡ್ರೆ ಅದೊಂದು ಡೈಲಾಗ್ ಇದೆ ಗೊತ್ತಾ, ನಾವು ಒಂದ್ ಆನೆ ಸಾಕಿದೀವಿ ಗೈಸ್ ಅಂತಾನೆ. ಆನೆ ಅಂತ ಹೇಳುವ ಹತ್ರ ಹೋಗಿ ನೋಡ್ರೆ ಒಂದಿ ಬೆಕ್ಕಲ್ಲ ಗೈಸ್. ಹಿಂಗೆ ನೋಡ್ತಾ ಹೋಗ್ತಾ ಇರ್ರಿ ಗೈಸ್. ಇವಾಗ ನಾವು ಬಾಳ ವೇಟ್ ಮಾಡ್ಕಿಂತಾನೆ ಇದೀನಿ, ಎಲ್ಲೈತಿ ಹುಲಿ ಅಂತ ಹೇಳಿ. ನಾನು ಆವಾಗ್ಲಿಂದ ಕಾದು ಸಾಕಾಗೋತು. ಇವಾಗ ಹುಲಿ ಎಲ್ಲಿರ್ತ? ಯಾರು? ನನ್ನ ಮುಟ್ಬೇಕು ಅಂದ್ರೆ ಅದು ಮತ್ತೆ 2 ಸಲ ಇನ್ನು 2 ಜನ್ಮ ತಾಳ್ ಬರ್ಬೇಕು ಹುಲಿ ಕಡೆಗೆ. ಹುಲಿನೇ ಬೇಟೆ ಆಡಿ ನಾನು ಬೇಟೆ ಮಾಡ್ಬಿಡ್ತೀನಿ ಕಡೆಗೆ. ಬರ್ರಿ ಗೈಸ್, ಅದ್ ಹೆಂಗ್ ಬೇಟೆ ಆಡ್ತದ ನಾನು ನೋಡೇ ಬಿಡ್ತೀನಿ ಅತ್ತಗೆ. ನನ್ನ ಜೀವನದಲ್ಲೇ ಮೊದಲ ಬಾರಿಗೆ ಇಷ್ಟು ಹತ್ರದಲ್ಲಿ ನಾನು ಹುಲಿನ ನೋಡ್ತಾ ಇರೋದು. ಹುಲಿ ಏನ್ ಮಾಡ್ತೈತಿ? ಹುಲಿ ನೀರ್ ಕುಡಿತೈತಿ. ಹುಲಿ ಯಾಕ ಸ್ವಲ್ಪ ಒಣಗಿ ಹೋಗ್ಬಿಟ್ಟೆ, ಸ್ವರ್ಗ ಐತಿ, ಊಟ ಹಾಕ್ತಾರೆ ಇಲ್ಲ ಅಂತ. ಹುಲಿ ಊಟ ಇಲ್ಲ ಅಂದ್ರೆ ನನ್ನೇ ಬೇಟೆ ಮಾಡ್ಕೊಂಡ್ಬಿಡುವ ಗೈಸ್. ನೋಡ್ರಿ, ಫಾರ್ ದಿ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಹುಲಿನ ಹತ್ರದಿಂದ ನೋಡಿನಿ. ನೆಕ್ಸ್ಟ್ ಟೈಮ್ ನಿಮ್ಗೆ ಥೈಲ್ಯಾಂಡ್ ಹೋಗ್ಬಿಟ್ಟು ಮುಟ್ಬಿಟ್ಟು ತೋರಿಸ್ತೀನಿ, ಸರಿನಾ? ಮರಿ ಒಂಚೂರು ತಿರುಗ್ಬಿಟ್ಟು ಈ ಕಡೆ ಒಂದ್ ಬುಕ್ ಹಾಕಿ ಹೇಳ್ತೀನಿ. ಹುಡ್ರೆಲ್ಲ ಹಂಗೆ ಬೆಚ್ಚಿ ಬಿದ್ದು ಬಿಡ್ಬೇಕು. ಅಳತೈತಲೆ? ಅಳತೈತೆ, ಕೂತೈತೆ ನೀರಾಗೆ ಮರಿ. ಶಕೆ ಸಿಂಹಕ್ ಶಕೆ ಆಗ್ತೈತಿ. ಕರೆಕ್ಟ್ ನೋಡು, ಕನ್ಫ್ಯೂಸ್ ಆಗ್ಬಿಡ್ತು ನೋಡಿದ ತಕ್ಷಣ ಶಾಕಿಗೆ. ಒಂದೇ ಐತಿ ಪಾಪು. ಗಂಡ ಹೆಣ್ಣ ಇದು? ಗೈಸ್, ಇದು ಗಂಡು ಹುಲಿನ ಹೆಣ್ಣು ಹುಲಿನ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಹುಲಿ ಇದು ಒಂದೇ ಐತಿ ಪಾಪ, ಸಂಗತಿ ಇಲ್ಲ. ಬಾ ಪಾಪ. ಇಲ್ಲೇ ಈ ಹುಲಿ ಬಗ್ಗೆ ಒಂದ್ 2 ಮಾತು ಹೇಳ್ತೀರಾ? ಹುಲಿ ನನ್ ಫ್ರೆಂಡ್. ಅದ್ ನನ್ ಫ್ರೆಂಡ್. ಹತ್ರ ಹೋದ್ರೆ ಭೇಟಿ ಆಗ್ಬಿಡ್ತೀಯ. ಹುಲಿ ಫ್ರೆಂಡ್ ಅಲ್ಲ ನೀನು. ನಾನ್ ನೋಡಿ ಎಷ್ಟು ಜನ ಇದಾರೆ ನೋಡ್ರಿ ಇಲ್ಲಿ. ಇಷ್ಟು ಒಂದು ಜನ ಬಂದಿದ್ದಾರೆ. ಹುಲಿ ಈ ಕಡೆ ನಮ್ ನೋಡಂದ್ರೆ ನೋಡ್ತಾ ಇಲ್ಲ, ಬೆಕ್ಕಿದಂಗ ಐತಿ. ಹುಲಿ ಬೆಕ್ಕಾಗ್ಬಿಟ್ಟೈತಿ ಗಾಯ್ಸ್. ಇಲ್ಲಿ ನೋಡ್ರಿ, ಕರೆಕ್ಟ್ ಮಿಡ್ಲಿಂದ ಕಾಣಿಸ್ತೈತಿ. ತಗದ್ರಿ ಜೂಮ್ ಹಾಕ್ರಿ. ಹುಲಿ ಮರಿ ಹುಲಿ ಬಾಳ ಬೇಜಾರಾಗೈತಿ. ಯಾಕೆ ಗೈಸ್ ಏನ್ ಗೊತ್ತಾ, ಹುಲಿನ ನೋಡಿದ್ವಿ. ಈಗ ಇನ್ನೊಂದ್ ಟೈಮ್ ಹುಲಿನ ಮುಟ್ಬೇಕು ಅಂತ ಅಂದ್ರೆ ನಾನು ಥೈಲ್ಯಾಂಡ್ ಹೋಗಿ ಹುಲಿನ ಮುಟ್ತೀನಿ. ಅಲ್ಲಿ ಥೈಲ್ಯಾಂಡ್ ಅಲ್ಲೆಲ್ಲ ಹುಲಿ ಎಲ್ಲ ಮುಟ್ಟಕ್ಕೆಲ್ಲ ಸಿಗತ್ತೆ, ಬೆನ್ ಮೇಲೆಲ್ಲ ಹತ್ತತ್ ಹುಲಿ. ಅವಾಗ ತೋರಿಸ್ತೀನಿ ಆಯ್ತಾ. ಥೈಲ್ಯಾಂಡ್ ಹೋಗಿ ಹುಲಿ ಹಿಡ್ದಾಗ ನೋಡೋಣ. ಹತ್ರದಿಂದ ನೋಡ್ಬೇಕು, ಮುಟ್ಬೇಕು ಅಂತ ಆಸೆ. ಏನ್ ಮಾಡಕ್ ಮುಟ್ಟಕ್ ಹಾಕಲ್ಲ ಹುಲಿ.
ನಮ್ಮ ಅಲ್ವಾ? ಮನೇಲಿ ಬೆಸ್ಟ್ ಫ್ರೆಂಡ್ ಒಂದ್ ತೋರಿಸ್ನಿ ಆಮೇಲೆ. ಹಾ ನನ್ ಫ್ರೆಂಡ್ ಇಲ್ಲ. ಸಿಂಹ ಎಲ್ಲಿ? ಸಿಂಹ ಅಲ್ಲ, ಹಾ. ಇವ್ರ ಅದನ್ನ ಕಂಡ್ರೆ ಹೆದ್ರಿ ಹಾವು ತೋರಿಸ್ತಾಳೆ. ಸುತ್ಕಿ ಬಿಡ್ತೀನಿ ತಲೆ ಕೆಟ್ರೆ. ಮನೆಗ್ ಬರಕ್ 2 ಕಂಡ್ರೆ ಕಿಲೋಮೀಟರ್ ದೂರ ಓಡಾರು. ಯಾರ್ ನೀನಾ? ನಾನು ಗೈಸ್ ನನ್ಗೆ ಭಯ ಎಲ್ಲ ಇಲ್ಲ, ಪಾಪ ಅವಕ್ಕೆ ತೊಂದ್ರೆ ಕೊಡಕ್ ನನಗೆ ಇಷ್ಟ ಇಲ್ಲ. ಮನಸ್ಸಿಗೆ ಹುಷಾರಿಲ್ಲ, ಫುಲ್ ಕೋಲ್ಡ್ ಐತಿ. ಇಲ್ಲಿಗ ಬರ್ರಿ ಏನೈತಿ ನೋಡ, ಸೌಂಡ್ ಅಂತ ಕೇಳಿಸ್ತೈತಿ. ಕಪ್ಪು ಕರಡಿ. ಕಳ್ಳಿ, ಕರಿ ಕಳ್ಳಿ. ಏಯ್, ಇಲ್ಲೇ ತೋರಿಸ್ತೀವಿ ಬರ್ರಿ. ಗೈಸ್ ಇಲ್ಲಿ ಕಳ್ಳಿ ಐತಿ, ಇಲ್ ಬರ್ರಿ. ಆದ್ರೆ ಕಾಣ್ತಾನೆ ಇಲ್ಲ. ಹಾ, ಅಲ್ಲ್ ನೋಡಿ. ಎಲ್ಲೈತೆ? ಅಲ್ಲಿ ಸಣ್ಣ ಮರಿ ಗೈಸ್, ಇದು ಮರಿ ಕಳ್ಳಿ. ಏನೋ ಹತ್ತೈತೆ. 2, 3 ಐತಿ, ಒಂದೊಂದೇ ಕಾಣ್ತದೆ. ಅವಲ್ಲ ಒಂದೊಂದೇ ಇದಾವಲ್ಲ, ಎಂತ ಮಾಡ್ತೈತೆ? ಹೌದದು ಗೈಸ್, ಈ ಹುಣಸೆ ಮರದಲ್ಲಿ ಹುಣಸೆಕಾಯಿ ಕಿತ್ಕೊಂಡು ಕಳ್ಳಿ ತಿಂತಾ ಇರ್ತೈತಿ, ಅಷ್ಟೇ ಗೊತ್ತು. ಹಾ. ಮೋಸ್ಟ್ಲಿ ತುರ್ಕಿ ಆಗ್ತಾ ಇರ್ಬೇಕು, ತುರ್ಸ್ಕಿನ ಕಡ್ದೈತಿ. ಕರಿ ಕರಡಿ ಗೈಸ್, ಈ ಕಳ್ಳಿ ನೋಡ್ತಾ ಇದ್ರೆ ನಮ್ ಹರೀಶ ಕರಿ ಕಳ್ಳಿ ನೆನ್ಪಾಗ್ತಾ ಇದ್ದಾನೆ. ಎಸ್. ಕಳ್ಳಿ ಒಂದೊಂದೇ ಇದಾವೆ ಪಾಪ. ಇನ್ ಜೊತೆ ಫ್ರೆಂಡ್ಸ್ನೆಲ್ಲ ಇಟ್ಟಿದ್ರೆ ಅಡ್ಡಿಲ್ಲಪ್ಪ, ಹೊಡ್ಕೊಂತದ್ವನ ಅಲ್ವಾ? ಇರ್ಬೋದೇನೋ ಹೋಗಿ. ಗೈಸ್ ಎಲ್ಲ ಒಳಗ್ ನುಗ್ಗಕ್ ಹೋಗ್ತೈತಿ. ಜನರು ನೋಡಿ ಹೆದರಿ ಬಿಟ್ಟೈತಿರ್ಬೇಕು. ಇದು ಜನರು ನೋಡಿ ಹೆದರೈತಿ ಕಳ್ಳಿ. ಅದ್ರ ಮನೆ ಕಳ್ಳಿ. ಬಿಳೆ ಕಳ್ಳಿ ತೋರಿಸ್ತೀನಿ ನೋಡ್ರಿ, ಇಲ್ಲೈತದ. ಇದು ಬಿಳೆ ಕಳ್ಳಿ. ಬರ್ರಿ, ಅಲ್ಲೂ ಇದಾವೆ, ಹೋಗ್ಬೋದು. ಎಲ್ಲೆಲ್ಲ ಇದಾವ ಅನ್ನೋದು ಗೊತ್ತಾಗಲ್ಲ ಗೈಸ್. ಇಲ್ಲಿ ಬೋರ್ಡ್ ಕರೆಕ್ಟ್ ಆಗಿ ನಾವು ಅಪ್ರೂಪಕ್ಕೆ ಬರೋರು, ನಮ್ಗೆಲ್ಲ ಏನ್ ಗೊತ್ತಿರ್ತೈತಿ. ಇದು ಎಜುಕೇಟೆಡ್ ಗೊತ್ತಾಗೈತೆ, ನಮ್ಮಂತ ಅನ್ಎಜುಕೇಟೆಡ್ ಗಳಿಗೆಲ್ಲ ಎಲ್ಲಿ ನಂಗ್ ಗೊತ್ತಾಗತ್ತಲ್ವಾ? ಗೊತ್ತು, ನಾ ಕರ್ಕೊಂಡು ಕರ್ಕೋಗ್ನಿ ಅಂತ ಅವಾಗಿಂದ ಹೇಳಿದಷ್ಟೇ ಹೊರತು ಕರ್ಕೊಂಡೇನು ಹೋಗ್ಯಲ್ಲ ನೀವು. ಈಗ ನೆಕ್ಸ್ಟ್ ಹಿಂಗ್ ಹೋಗ್ಬೇಕು. ಈ ಕಡೆ ಹೋಗ್ಬೇಕು. ತಡಿ ಏಮು ಏನು ಗೈಸ್, ಇಲ್ಲಿ ಯಾವ್ದೋ ಏಮು ಅಂತ ಐತಿ. ಏಮು ನೋಡ್ರೆ ಸ್ಟ್ರಕ್ ಗೈಸ್. ಇದು ಬಂದು ಏಮು ಅಂತ ಹೇಳಿ. ಏಮು ನೋಡ್ರೆ ಮಾಮು ತರ ಆಗ್ತದೆ. ಏಮು 1, 2, 3 ಇದಾವ, ನನ್ ಕಾಣ್ತಾ ಇಲ್ಲ ಗೈಸ್. ಇದೇನ ಏಮು ಅಂತೆ. ಅಲ್ಲಿ ಒಂದು ಇರ್ತದೆ, ಅದು ಬೇರೆ. ಅದು ಬೇರೆನಾ? ಅಷ್ಟು ಇಚ್ಚದು ಗೈಸ್. ಈ ಏಮು ಬಂದ್ಬಿಟ್ಟು ಸೀಡ್ಸ್, ಫ್ಲವರ್ಸ್, ಫ್ರೂಟ್ಸ್, ಟೆಂಡರ್ ರೂಟ್ಸ್ನೆಲ್ಲ ತಿಂತದಂತೆ. ನೋಡಿದ್ರೆ ಕೋಳಿಕಿನ್ನ ಒಂಚೂರು ದೊಡ್ಡಕೈತೆ. ಇದು ಕೋಳಿದು ಇನ್ನೊಂದು, ಅದು ಮಾನಸ ಇಂಥವನ್ನೆಲ್ಲ ಸಾಕಿದ್ಲು ಅನ್ಸುತ್ತೆ. ನೋಡ್ರಿ ಹಂಗೆ ಕಾಣಿಸ್ತಾ ಇದ್ದಾಳಲ್ಲ, ಕೋಳಿ ತರನೇ. 3 ಇದಾವ ನೋಡ್ರಲ್ಲಿ. ಗೈಸ್ ಇಲ್ಲಿ ನೀರ್ ಬೇಕಂದ್ರೆ ನೀವು ನೀರ್ನೆಲ್ಲ ಕುಡ್ಕೊಬಹುದು, ಏನ್ ಸಮಸ್ಯೆ ಇಲ್ಲ. ಮತ್ತೆ ಸಕ್ಕತ್ ಕ್ಲೀನ್ ಆಗಿ ಇಟ್ಕೊಂಡಾರೆ, ಎಲ್ಲ ಕ್ಲೀನ್ ಆಗಿದೆ. ಮೇಂಟೆನೆನ್ಸ್ ಎಲ್ಲ ಚಿಂದಿ. ಮೇಂಟೆನೆನ್ಸ್ ನ ಆಕ್ಚುಲಿ ಚಿಂದಿ ಆಗಿ ಇವ್ರು ಇಟ್ಕೊಳ್ಳೇಬೇಕು. ಯಾಕೆ ಹೇಳ್ರಿ? ಟಿಕೆಟ್ ರೇಟ್ ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತೀರಾ. ಬಟ್ ಪರವಾಗಿಲ್ಲ, ನೋಡ್ಬೋದು ಅಲ್ರಿ, ಏನಂತೀರಾ ಗೈಸ್? ನಿಮ್ಗೆ ಸಣ್ಣ ಮಾಂಸಾಹಾರಿಗಳ ವಲಯ ತೋರಿಸ್ತೀನಿ ಬರ್ರಿ. ಇಲ್ಲಿ ಇವೆಲ್ಲ ಸೀಳ್ನಾಯಿ ತೋರಿಸ್ತೀನಿ, ಕತ್ತೆ ಕಿರ್ಬ, ಗುಳ್ಳೆ ನರಿ, ಭಾರತೀಯ ಬುಧ. ಇವಾಗ ಸೀಳ್ನಾಯಿ ಅದು ಅಲ್ಲಿ 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 ತೋರಿಸ್ತಾ ಇರೋದು ನಾನು. ಗೈಸ್ ಇಲ್ಲಿ ಬರ್ರಿ, ಸೀಳ್ನಾಯಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಬಂದ್ರೆ ಒಳ್ಳೆ ಮಜಾ ಮಾಡ್ಬೋದು ಮಾತ್ರ. ಸೀಳ್ನಾಯಿ ಕಾಣ್ತಾನೆ ಇಲ್ಲ ಹುಡುಕೋದ್ರೊಳಗೆ. ಸೀಳ್ನಾಯಿ ಎಲ್ಲೈತು ಪಾಪ ಗೈಸ್? ಈ ಸೀಳ್ನಾಯಿ ಹುಡುಕ್ಬೇಕಂದ್ರೆ ನಾವು ಸೀಳ್ನಾಯಿ ತರನೇ ಆಗ್ಬೇಕು, ಅವಾಗ್ಲೇ ಸೀಳ್ನಾಯಿನೆಲ್ಲ ಹುಡ್ಕಕ್ಕಾಗದು. ಸೀಳ್ನಾಯಿ ಹೇಳಕ್ ಬರಲ್ಲ, ಇಲ್ಲೇ ಎಲ್ಲ ಮಲ್ಗಿದ್ದು ಎದ್ದು ಹೊಡಿ ಬರ್ಬೋದು. ನಮ್ಮ ಅಪ್ಪನಾಣೆ ನಿಮ್ಗಂತೂ ಕಾಣಲ್ಲ ಇವು. ಅಲ್ಲಿ ಮಲ್ಗಿ ಹೋದೆ 2 ನಾಯಿಯಿಂದ. ಕಾಣಲ್ಲ ಗೈಸ್ ಇಲ್ಲಿ ಇವು. ಸೇಮ್ ಅವು ತಲೆಗಿಲೆ ಕಾಣ್ತಾ ಇಲ್ಲ, ನಾಯಿ ತರನೇ ಕಾಣ್ತಾ ಇದಾವೆ. ನಾಯಿನೋ ಅಥವಾ ಸೀಳ್ನಾಯಿನೋ ಗೊತ್ತಾಗ್ತಾ ಇಲ್ಲ. ಇಷ್ಟು ಜನ ನೋಡಕ್ ಕಾಯ್ತಾ ಇದಾರೆ, ಆದ್ರೆ ಸೀಳ್ನಾಯಿ ಹೇಳ್ತಾನೆ ಇಲ್ಲ ನೋಡ್ರಿ. ನೀವು ನಾಯಿ ನೋಡಿದ್ದೀರಾ? ಸೀಳ್ನಾಯಿ ನೋಡಿದೀರಾ? ನೀವು ನಾಯಿನೆಲ್ಲ ನೋಡಿರ್ತೀರಾ, ಸೀಳ್ನಾಯಿ ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ಬಿಡ್ರಿ. ಅಷ್ಟು ದೂರದಿಂದ ಕಂಡಿಲ್ಲ ಅಂದ್ರೆ ಪರವಾಗಿಲ್ಲ. ಏನಂತೀಯ? ನೀವೇನೋ ಕತ್ತೆ ಕಿರ್ಬ. ಸಿಂಹದಟ್ಟಿ ಮನೆತನದ ಒಂಟಿ ಸಿಂಹ ನಾನು. ಗೈಸ್ ನೀವು ಕೂಡ ಬನ್ನೇರುಘಟ್ಟ ಯಾವಾಗ ಬಂದಿದ್ದೀರಾ? ಬಂದಿದ್ರೆ ಒಂದ್ ಕಮೆಂಟ್ ಹಾಕ್ರಿ. ಸೀಳ್ನಾಯಿನ್ ಮಾತ್ರ ಮಿಸ್ ಮಾಡ್ದಂಗ್ ನೋಡ್ರಿ, ಆದ್ರೆ ಸೀಳ್ನಾಯಿ ನಿಮಗ್ ಕಾಣಲ್ಲ. ಕಂಡ್ರೆ ಕಮೆಂಟ್ ಮಾಡ್ರಿ, ಏನಂತೀರಾ? ಅಷ್ಟೇ
ಬಹಳ ಕ್ಯೂರಿಯಾಸಿಟಿ ಇಂದ ಇಲ್ಲೆಲ್ಲ ಏನೋ ನೋಡ್ತಾ ಅನುಷ್ಕಾ ಇದಾರೆ. ವಿರಾಟ್ ಕೊಹ್ಲಿ ಹೆಂಡತಿ ಯಾರು? ವಿರಾಟ್ ಕೊಹ್ಲಿ ಹೆಂಡತಿ ಅನುಷ್ಕಾ ಶರ್ಮಾ. ಹ್ಮ್ ಅಷ್ಟೇ. ಅಷ್ಟೇ. ಇಲ್ಲೆಲ್ಲ ಕ್ಯೂರಿಯಾಸಿಟಿ ಆಗಿ ಏನೋ ನೋಡ್ತವ್ರೆ, ಏನೋ ಮಲ್ಗೈತಿ ಮಾತ್ರ ಸಾಕತ್ತಾಗೈತಿ, ಸೈಕ್ ಆಗೈತಿ. ಕತ್ತಾಕಿರುವ ಬಂದ್ಬಿಟ್ಟು ನೋಡ್ರಿ ಇಲ್ಲಿ ಅದ್ರ ಒಳಗ್ ಮಲ್ಗೈತೆ, ನಿಮ್ಗೆ ಅಷ್ಟು ನೀಟಾಗಿ ಕಾಣಲ್ಲ ಅನ್ಸುತ್ತೆ. ಅದು ಮಲ್ಕೇಳಿ ಪರವಾಗಿಲ್ಲ. ಅಲ್ಲ ನಂಗೊಂದ್ ಡೌಟ್ ಪಾಪು, ಅದ್ ಕತ್ತಾಕಿರ್ಬೋದು, ಜಾಲ್ರಿ ಗಿಲ್ರಿ ಏನು ಇಲ್ಲ, ಜಂಪ್ ಮಾಡಿ ಬಂದು ಅಟ್ಯಾಕ್ ಮಾಡೋದು ಅಂತ. ಇಲ್ಲಿ ಮಧ್ಯೆ ಕೆಳಗಡೆ ಅದು ಕತ್ತಾಕಿರ್ಬೋ ಅಂತ ಹೇಳಿ. ಹೌದಲ್ಲೇ ಪಾಪ? ಪಟ್ಟೆ ಕತ್ತಕ್ಕಿರ್ಬೋದು, ಬರೀ ಕತ್ತಕ್ಕಿರ್ಬೋದಲ್ಲ. ಅದೇ ಮೈ ಮೇಲೆ ಪಟ್ಟೆ ಇದಾವ, ಕಾಣ್ತಾ ಇದ ಬಾ ಅಪ್ಪಿ, ಬಿಳಕ್ ಮಲ್ಗೈತದೆ. ಅಲ್ಲಿ ಬೋನ್ ಒಳಗ್ ಬೇರೆ ಐತದೆ, ಬೋನ್ ಒಳಗ್ ಇಲ್ಲ ಐತದೆ, ಅಡ್ಡಾಡ್ತದೆ, ಅಲ್ಲಿ ಐತದೆ. ಹಾ ಓತು ಬಾ ಗೈಸ್. ಇವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಜೀಬ್ರಾ ನೋಡಿದ್ವಿ, ಆಮೇಲೆ ಜಿರಾಫೆ ನೋಡಿದ್ವಿ, ಹುಲಿ ನೋಡಿದ್ವಿ, ಕತ್ತೆಕಿರ್ಬ ನೋಡಿದ್ವಿ, ಸೀಳ್ ನಾಯಿ ನೋಡಿದ್ವಿ, ನೀಲಿ ಜಿಂಕೆ ನೋಡಿದ್ವಿ. ಬಹಳ ಇಂಪಾರ್ಟೆಂಟ್ ಮಾನಸನ್ ಫೇವ್ರೇಟ್ ಕಪ್ಪೆ ನಾವು ನೋಡಿಲ್ಲ ಇನ್ನು. ಆ ವಂಡರ್ ಕಪ್ಪೆ ಎಲ್ಲಿದೆ ಅಂತ ಹೇಳಿ ನಾವು ಹುಡುಕ್ಬೇಕು. ಹುಡುಕಿದ ತಕ್ಷಣ ತೋರಿಸ್ತೀವಿ. ಇಲ್ಲೇ ನೀರಲ್ಲಿ ಹುಡುಕಿದ್ರೆ ಸಿಗ್ತವೆ ವಂಡರ್ ಕಪ್ಪೆ, ಅದೇನಿಲ್ಲ. ಬೇಡ ಹಂಗಾರ ವಂಡರ್ ಕಪ್ಪೆ ಪಾಪ. ಬರಲ್ಲ, ಬಾ ಆಯ್ತು ಬಾ ಬಾ. ಬರಲ್ಲ. ಕಪ್ಪೆನ ಜೂದಲ್ಲಿ ಸಾಕಿಲ್ಲ ಅಂತ ಬ್ಯಾನ್ ಮಾಡ್ಯಾರಂತೆ, ಸರಿನಾ? ನಂಗೇನ್ ಇಷ್ಟ ಇಲ್ಲ ಅದನ್ನೇ ಹೇಳೋದು. ಏನ ನಂಗೇನ್ ಇಷ್ಟ ಇಲ್ಲ ಅದನ್ನೇ ಹೇಳೋದು. ನಂಗ್ ಭಯ ಅಂತ ಗೊತ್ತಿಲ್ಲ. ಇಲ್ಲಿ ಏನೋ ಪ್ರಾಣಿ ಐತೆ ಅಥವಾ ಏನೋ ಐತಿ, ಒಟ್ಟು ನೋಡೋಣ ಬರ್ರಿ. ಇಲ್ಲಿ ಬಂದ್ಬಿಟ್ಟು ಭಾರತೀಯ ಬೂದುತೋಳ ಅಂತ ಹೇಳಿದ ಅಂತ. ಇವು ಬೂತ್ತೋಳ ಹೆಂಗಿರ್ತಾವ ಅಂತ ತೋರಿಸ್ತೀನಿ ಬರ್ರಿ, ನೀವು ನೋಡ್ಕೊಂಡಿಲ್ಲ ಅಂದ್ರೆ. ಬೂತ್ತೋಳ ಏನಿಲ್ಲ ಗೈಸ್, ಇವು ನಾಯಿ ಹತ್ರ ಬಿಟ್ರೆ, ಜರ್ಮನ್ ಶೆಪರ್ಡ್ ಹತ್ರ ಬಿಟ್ರೆ ಬೇಟೆ ಆಡ್ಬಿಡ್ತು ಇದನ್ನೇ ನಾಯಿನೇ. ಮೋಸ್ಟ್ಲಿ ಬೆಳಗ್ಗೆ ಕಪ್ಪೆ ತಿಂದಿತ್ತು ಅನ್ಸುತ್ತೆ. ಆ ಕಡೆ ಈ ಕಡೆ ವಾಕಿಂಗ್ ಮಾಡ್ತಾ ಇತ್ತು ನೋಡ್ರಿ. ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಗೈಸ್ ವಾಕಿಂಗ್ ಮಾಡ್ತಾ ಐತಿ, ಕಾಣಿಸ್ತೈತಾ? ವಾಕಿಂಗ್ ಮಾಡ್ತಾ ಇರು, ವಾಕಿಂಗ್ ಮಾಡ್ತಾ ಇರು, ವಾಕಿಂಗ್ ಮಾಡ್ತಾ ಇರು. ಬಂಟಿ ಬೂದು ನಾಯಿ, ಬೂದು ತೋಳ ಗೈಸ್. ಇವ ಅಷ್ಟೇನ್ ಚೆನ್ನಾಗಿಲ್ಲ ಗೈಸ್, ಇವು ಬೂದ್ ತೋಳ ಬಂದ್ಬಿಟ್ಟು ಅಷ್ಟೇನ್ ಚೆನ್ನಾಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲೊಂದು ಕೆರೆ ತರ ಐತಿ, ಬಟ್ ಇಲ್ಲಿ ಬಂದ್ರೆ ಮಜಾ ಮಾಡ್ಬೋದು ಗೈಸ್. ಚೆನ್ನಾಗೈತಿ, ಒಂಥರ ವಾತಾವರಣ ಎಲ್ಲ ಅದ್ಭುತವಾಗೈತಿ. ಹುಡುಗಿಯರೆಲ್ಲ ಬಂದಿರ್ತಾರೆ. ಸಿಂಗಲ್ಸಿಗೆ ಹೇಳ್ತಾ ಇದೀನಿ ನಾನು, ನನ್ ಗುರೈಸಿದ್ರೆ ನೀನು ಗುರೈಸ್ಬಿಟ್ಲು. ಯಾಕೆ ಗುರೈಸಿದ್ಲು ಅಂತ ನನಗ್ ಗೊತ್ತಿಲ್ಲ. ಯಾಕೆ ಗುರೈಸಿದ್ಲು ಅಂತ ಅವಳನ್ನ ಕೇಳ್ರಿ. ನೀವ್ ಒಂದ್ ಅವಾಜ್ ಹಾಕ್ರಿ. ಈಗ ನೀವೆಲ್ಲ ಸೇರಿ ಒಂದ್ ಅವಾಜ್ ಹಾಕ್ಬೇಕು ಈಗ ಅವಳಿಗೆ. ನಂಗೆ ಅವಾಜ್ ಹಾಕ್ತಾರೆ ಯಾರಿದ್ರೆ. ಮಂಗ ಇದಾವಂತ ಗೈಸ್, ಇಲ್ಲ ಮಂಗನೆಲ್ಲ ನೋಡಕ್ ಆಗಲ್ಲ, ಭಯ ಐತಿ. ಬರೀ ಬೋಟಿಂಗ್ ಐತಂತೆ, ಬೋಟಿಂಗ್ ಮಾಡೋಣ. ಹಲೋ, ಟಿಕೆಟ್ ಅಲ್ಲೇ ತಗೋರು. ಅಯ್ಯೋ ದೇವ್ರೆ, ಟಿಕೆಟ್ ತಗೊಂಡು ಅಲ್ಲೇ ಬರ್ಬೇಕಿತ್ತಂತೆ. ಇಂತ ವಿಚಾರ ನಮ್ಗೆ ಗೊತ್ತಿರ್ಲಿಲ್ಲ. ಲಾಸ್ಟ್ ತೆಪ್ಪನಾರು ಬಿಡ್ರಿ, ನಾವ್ ತೆಪ್ಪ ತಗೊಂಡಾರ ಹೋಗು. ಹಾ ಅಲ್ವಾ, ತೆಪ್ಪ ತಗೊಂಡಾರ ಹೋಗೋಣ ಗೈಸ್. ಬೋಟಿಂಗ್ ಮಾಡೋಣ, ಟಿಕೆಟ್ ಬೋಟಿಂಗ್ ಮಾಡೋಣ. ಇಲ್ಲಿ ಟಿಕೆಟ್ ತಗೋತಾರ ಫಸ್ಟ್ ಹೇಳ್ರಿ ಎಷ್ಟು ಅಣ್ಣ ಟಿಕೆಟ್ ಎಷ್ಟು ಅಣ್ಣ? ಅಯ್ಯೋ ಇವಾಗ ಮಾನಸ ಜಾಕೆಟ್ ಹಾಕಿ ನೋಡ್ರಿ. ಆಕೆ ತಕ್ಕ ಒಂದ ಯಾವ್ದಾರ ಎತ್ಕೊಡ್ರಿ ಒಂದ, ಸಿಗಲ್ಲ. ತಕ್ಕಳೆ ಸಿಗಲ್ಲ, ತಕ್ಕ ಬಗ್ಗೆ ಜಾಕೆಟ್ ಹಾಕ್ಯ. ನಮ್ಗಾದ್ರೆ ಈ ಸರ ಬರುತ್ತೆ ಲಾಸ್ಟ್. ಹೆಂಗ ಹಾಕಿನ ನೋಡು, ಬ್ಯಾಗಿ ಹಾಕಿ ಮೊಬೈಲ್. ಗೈಸ್ ಇಬ್ರು ಲೈಫ್ ಜಾಕೆಟ್ ಹಾಕೊಂಡಿದೀವಿ, ಲೈಫ್ ಸೇವ್ ಮಾಡ್ಕಿನೋದಕ್ಕೋಸ್ಕರ. ಬರ್ರಿ ಇವಾಗ ಬೋಟ್ ಹತ್ತಿ ಹೆಂಗಿರುತ್ತೆ ಏನಂತ ನೋಡೋಣ, ಸರಿನಾ? ಹೋಗ್ಬೇಕಾಗಿರೋ ಬೋಟ್ ಅದೇ ನೋಡ್ರಿ, ಆ ಬೋಟ್ ಮೇಲೆ ಇವಾಗ ಹೋಗ್ಬೇಕು. ನಾವೀಗ ರೆಡಿ ಆಗಿ ಹತ್ತಕ್ಕೆ, ನಮ್ ಟೀಮ್ ರೆಡಿ ಇದೆ. ಪಾಪ ಹುಷಾರಿ, ದಾರ ಓಡೋದ್ ಮಕ್ಕ ಹೊಡ್ಕೊಂಡಿದ್ಯಾ ಗೈಸ್. ನಮ್ ಟೀಮ್ ಎಲ್ಲ ಹತ್ತಕ್ ರೆಡಿ ಆಗ್ತಾ ಐತೆ. ಆಮೇಲೆ ಸ್ವಲ್ಪ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಟೀಮ್ ಕೂಡ ಇದು ಹತ್ತಿದೆ ಇವಾಗ. ಈಗ ನೆಕ್ಸ್ಟ್ ಇವಾಗ ಹೊಂಡ್ಬೇಕು ಇಲ್ಲಿಂದ ಗೈಸ್. ಇದಂತ ಮಜಾ ಏನ್ ಕೊಡ್ತಾ ಇಲ್ಲ, ಇದು ಆಫ್ ಮಾಡ್ತೀನಿ ಅಷ್ಟೇ. ಇದ್ರಲ್ಲ ಅಂತ ಮಜಾ ನಂಗೇನ್ ಬರ್ತಾ ಇಲ್ಲ ಗೈಸ್. ಇದು ಯಾವ್ದ ಬೋಟಿಂಗ್ ಅಂತ ಹೇಳಿ ಹೋಗಿ ತಲೆ ಎಲ್ಲ ಗಿರ್ಗಿಟ್ಲೆ ಹೊಡ್ದಂಗ್ ಹೊಡಿತೈತಿ, ತಲೆ ಎಲ್ಲ ಸುತ್ತ ಬಂದ್ಬಿಡ್ತು. ಅಷ್ಟೇನ್ ಚೆನ್ನಾಗಿರ್ಲಿಲ್ಲ ಇದು ಬೋಟಿಂಗ್. ನೀರ್ ಬೇರೆ ಗೌಲ್ ಗೌಲ್ ವಾಸನೆ. ಬಟ್ ಮಿಕ್ಕಿದೆಲ್ಲ ಸಖತ್ತಾಗಿ, ಅಂದ್ರೆ ಒಂಥರ ಎಂಜಾಯ್ಮೆಂಟ್ ತರ ಇದೆ ಇಲ್ಲಿ. ಒಂಥರ ಈ ಪಾರ್ಕ್, ಈ ಜನ, ಇಲ್ಲಿ ವ್ಯವಸ್ಥೆ ಎಲ್ಲ ಒಂಥರ ಚೆನ್ನಾಗಿದೆ. ಬರ್ಬೋದು ಅಲ್ನೇ ಪಾಪ, ಚೆನ್ನಾಗಿಲ್ವಾ? ಅದೇ ಇಲ್ಲಿ ಇದೈತ್ ಬರ್ರಿ, ಕೋಡಿರ ಜಿಂಕೆ ತೋರಿಸ್ತೀನಿ. ಪಾಪ ನಿಂಗೆ ಇದಿಷ್ಟ್ರಲ್ಲಿ ಯಾವ್ದು ಪ್ರಾಣಿ ಜಾಸ್ತಿ ಇಷ್ಟ? ಅದು ಆನೆ. ಎಲ್ಲಿ ತೋರಿಸ್ಲೇ ಇಲ್ಲ ಮತ್ತೆ ನೀನು? ಆನೆ ತೋರಿಸ್ನಿ, ಆನೆ ತೋರಿಸ್ನಿ ಅಂತ ಹೇಳಿ ತೋರಿಸ್ಲೇ ಇಲ್ಲ ಗೈಸ್. ಎಲ್ಲಿ? ಓ ಕರಿ ಆನೆ ಗೈಸ್. ನೀರಾನೆ ನೋಡಿದ್ವಿ, ಕರಿ ಆನೆ ತೋರಿಸ್ತೀನಿ. ಮಕ ಎತ್ತು ಅಂದ್ರೆ ಮಕನೇ ಎತ್ತ ಇಲ್ಲ. ನೀರಾನೆ ಮಕ ಎತ್ತು.
ಮಕ ಎತ್ತೋ ಮರಿ. ಗೈಸ್ ಇದಿಷ್ಟಲ್ಲಿ ಇವಾಗ ಡ್ಯಾನ್ಸ್ ಇಷ್ಟ ಆಗಿದ್ದು ಪ್ರಾಣಿ ಬಂದ್ಬಿಟ್ಟು ಆನೆ ಅಂತೆ. ಮಾನಸಿಗೆ ಆನೆ ಅಂದ್ರೆ ತುಂಬಾ ಇಷ್ಟ ಅಂತೆ. ನೋಡ್ರಿ ಇಲ್ಲಿ ನೋ ಎಂಟ್ರಿ ಅಂತ ಹಾಕಿದ್ರೆ ಆನೆ ಸಿಕ್ಕಾಬಿಟ್ಟೆ ಡೇಂಜರ್. ಮೀಟರ್ ನೋಡು ಅಂತ ಹುಡುಗರು ನೋಡಿ ಇಲ್ಲೇ ಹಾಕ್ತಾರೆ ಅಂತ. ನೋಡ್ರಿ ಹೆಂಗೆ ಹುಡ್ರನ್ ಕರ್ಕೊಂಡ್ ನೀವು ಆನೆನ ಅಲ್ಲಿ ಹೋಗೋಣ ಅಂದೆ ನೀನು. ಇಲ್ಲೇ ಕರ್ಸಿವು ನೀರ್ ತೆಗೆದು ಮಕ್ಕಕ್ಕೆ ಹೋಗ್ಬಿಡು. ಆನೆ ನೋಡಕ್ಕೆ ಇಷ್ಟು ಜನ ಲೈನಲ್ಲಿ ನಿಂತಾರೆ. ನೋಡ್ತಾ ಇರ್ಬೋದು ನೀವೆಲ್ಲರೂ ನೋಡ್ರಿ. ಸಣ್ಣ ಸಣ್ಣ ಮಂಗ ಟಿಫನ್ ತಿನ್ನೋರು ಟಿಫನ್ ತಿಂತಾರೆ. ಈ ಕಡೆ ಮಂಗ ಎಲ್ಲ ಇದಾವೆ. ಮಂಗ ಅಂತಿರೋ ಕೋತಿ ಅಂತಿರೋ ಗೊತ್ತಿಲ್ಲ ನಮ್ ಕಡೆ. ಆಮೇಲೆ ಇಲ್ಲಿ ಮ್ಯಾಪ್ ಕೊಟ್ಟಾರೆ, ಯಾವ್ಯಾವ ಕಡೆ ನೋಡ್ತೀರಾ ಅಂತ ಹೇಳಿ ಇಲ್ಲಿ ಮ್ಯಾಪ್ ಬೇರೆ ಕೊಟ್ಟಾರೆ. ನಿಮ್ಗೆ ಎಲ್ಲೆಲ್ಲಿ ಹೋಗ್ಬೇಕು ದಾರಿ ಎಕ್ಸಿಟ್ ಬಂದ್ಬಿಟ್ಟು ಈ ಕಡೆ. ಇವಾಗ ಹೊರಗಡೆ ಹೋಗೋದಾದ್ರೆ ಈ ಕಡೆ ಹೋದ್ರೆ ಶೌಚಾಲಯ ಯೂಸ್ ಮಾಡ್ತೀರಾ ಅಂದ್ರೆ ಶೌಚಾಲಯ ಯೂಸ್ ಮಾಡ್ಬೋದು. ಇಲ್ಲೆಲ್ಲ ಚೆನ್ನಾಗೇ ಇದೆ ಗೈಸ್. ಅಂದ್ರೆ ನಾವ್ ಒಂದ್ಸಲ ಅದ್ಯಾವ್ದೋ ಮಾಡೆಲ್ ವಿಲೇಜ್ ಅಂತ ಹೇಳಿ ಹೋಗಿದ್ವಿ. ಅಲ್ಲಿಗೆ ಇಲ್ಲಿಗೆ ಹೋಲ್ಸ್ಕೊಂಡ್ರೆ ಟಿಕೆಟ್ ರೇಟ್ ಬೆಂಗಳೂರಿಗೆ ಬತ್ನಿ ಕೆಲ್ಸ ಸಿಕ್ಕೈತಿ ಅಂತ ಹೇಳಿದ್ರ ಅವಾಗ ನಾನು ಅಲ್ಲೇ ಕೂತಿದ್ದೆ. ಅದೇ ಅದು ಇವಾಗ ಮಾಡೆಲ್ ವಿಲೇಜ್ಗೆ ಮತ್ತೆ ಇದಕ್ಕೆ ಬನ್ನರ್ಘಟ್ಟ ಇದಕ್ಕೆ ಟಿಕೆಟ್ ಹೋಲ್ಸಿದ್ರೆ ಆರಾಮಾಗಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಈಸಿಯಾಗಿ ಕೊಡ್ಬೋದಲ್ವಾ ಇದಕ್ಕೆ ಅಮೌಂಟ್ ನ. ಅಲ್ಲಿ ಎಷ್ಟು 150 180 ಎಷ್ಟು ಕೊಟ್ವಿ. ಏನ್ ಅಷ್ಟೇನ ಅನ್ಸ್ಲಿಲ್ಲ, ಖುಷಿ ಅನ್ಸ್ಲಿಲ್ಲ. ಒಂಥರ ಖುಷಿ ಅನ್ಸುತ್ತೆ. ವಾಕಿಂಗ್ ಎಲ್ಲ ಮಾಡ್ಬೋದು, ಚೆನ್ನಾಗಿದೆ. ನೀವು ಫ್ರೀ ಆಗಿದ್ರೆ ಫ್ರೀ ಟೈಮ್ ಇದ್ರೆ ಬನ್ನಿ. ಮತ್ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾರ ಅಂತ ಕೇಳ್ಬೇಡ್ರಿ, ನಿಮ್ ದುಡ್ಡಲ್ಲೇ ಕೊಟ್ಕೊಂಡ್ ಬರ್ರಿ. ಬಾರ್ಕಿಂಗ್ ಡೀರ್ ಸಾರಿ ದೂರದಿಂದ ಬಿಯರೇ ಬರ್ತೈತಿ ಬಾಯಿಗೆ. ಬಾರ್ಕ್ ಮಾಡು ಬಿಯರ್. ನೀನ್ ನಂಗೆ ಹಾವು ತೋರಿಸ್ಲ ಪಾಪು. ಈಗ ನಾನು ಹೆಬ್ಬ ನೋಡ್ಬೇಕು. ಈಗ ಮನಸ್ಸಿಗೆ ನಾನೊಂದ್ ಪ್ರಶ್ನೆ ಕೇಳ್ತೀನಿ, ಇವಾಗ ಅವಳು ಉತ್ತರ ಹೇಳ್ತಾಳೆ, ಎಲ್ಲ ಕೇಳೋಣ ಸರಿನಾ? ಈಗ ನೀನು ಬನ್ನರ್ಘಟ್ಟ ಝೂನು ಫಸ್ಟ್ ನೋಡಿದ್ಯಾ, ಮೈಸೂರು ಝೂನು ಫಸ್ಟ್ ನೋಡಿದ್ಯಾ ಅಲ್ವಾ? ಯಾವ ಝೂ ಅಲ್ಲಿ ಜಾಸ್ತಿ ಪ್ರಾಣಿಗಳಿದ್ವು ಅಂತ ಅನಿಸ್ತು, ಮತ್ತೆ ಎಲ್ಲಿ ಜಾಸ್ತಿ ಪ್ರಾಣಿಗಳಿದಾವ ಅಲ್ಲಿ? ಆಮೇಲೆ ಏನೇನೈತೆ ಅಲ್ಲಿ? ಅಲ್ಲಿ ಏನೇನೈತೆ ಅಲ್ಲಿಗೆ ಇಲ್ಲಿಗೆ ಹೋಲ್ಸಿರಿ? ಇಲ್ಲಿಗೆ ಕಂಪ್ಯಾರಿಸನ್ ಏನ್ ಗೊತ್ತಾ? ದೊಡ್ಡ ಅಲ್ಲಿ ಏನೋ ಯಾರು ಹೋಗಿಲ್ಲ ಬಾ. ಅಲ್ಲಿಗೆ ಇಲ್ಲಿಗೆ ಕಂಪ್ಯಾರಿಸನ್ ಏನಂದ್ರೆ ಅಲ್ಲಿ ಸಫಾರಿ ಮೇಲೆ ಹೋಗಿ ಹುಲಿ ಸಿಂಹ ಅಂತವೆಲ್ಲ ನೋಡ್ಬೇಕಂತ ಇಲ್ಲ. ಎಲ್ಲ ಝೂದಲ್ಲೇ ಹಿಂಗಿಟ್ಟಾರೆ ಈ ತರ ಬೋನಾಗೆ ಎಲ್ಲ ಓಡಾಡ್ಕಿದ್ ನೋಡ್ಬೇಕು. ಇಲ್ಲಿ ಸಫಾರಿ ಇರುತ್ತೆ, ಸಫಾರಿಗೆ ಹೋಗಿ ನೋಡ್ಬೋದು. ಕಾಡಲ್ಲಿ ಇರೋವೆಲ್ಲ ನೋಡ್ಬೇಕಂದ್ರೆ ಹಂಗಿದೆ. ನಾವು ಬಂದಾಗ ಇಲ್ಲಿ ನೀರೆಲ್ಲ ಬೀಳ್ತಾ ಇತ್ತು. ಮಳೆಗಾಲದಲ್ಲಿ ಮೋಸ್ಟ್ಲಿ ನೀರ್ ಬೀಳ್ತಾ ಇತ್ತು ಅನ್ಸುತ್ತೆ. ಮಳೆಗಾಲ ಅಲ್ಲ, ಬೇಸಿಗೆ. ಇವಾಗ ಏನೋ ಸ್ಟಾಪ್ ಮಾಡಿ ತುಂಬಾ ದಿನ ಆಯ್ತು ಅನ್ಸುತ್ತೆ. ಕಸ ಎಲ್ಲ ಇದೆ, ಪೈಪಲ್ಲಿ ಬಿಡ್ತಾ ಇಲ್ಲ ಇವಾಗ ನೀರ್ನ ಅಲ್ಲೇ. ಗೈಸ್ ಇಲ್ಲಂತೂ ನೆಕ್ಸ್ಟ್ ಲೆವೆಲ್ ಜನ ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ ಎಷ್ಟು ಜನ ಇದಾರೆ ಅಂದ್ರೆ ನಾನು ಅಂದ್ರೂ ಧೈರ್ಯ ಮಾಡಿ ಮಾತಾಡ್ತಾ ಇದೀನಿ. ಸಿಂಹ ಗೈಸ್, ಸಿಂಹ ನನ್ ಜೀವ. ದೇವ್ರೆ ನೋಡಿರಾ ಕಾಡಲ್ಲಿರೋ ಸಿಂಹ. ಗೈಸ್ ನನ್ನ ಜೀವನದಲ್ಲಿ ನನ್ ಸಿಂಹ ನೋಡ್ಬೇಕಂತ ಆಸೆ ಇತ್ತು. ನೋಡ್ರಿ ಅಲ್ಲಿ ಹುಲಿ ಹುಲಿ ಎಂತದಲ್ಲ ಗೈಸ್. ಅಪ್ಪ ದೇವ್ರ, ಸಿಂಹ ಹೆಂಗಿದಾವ ಗೊತ್ತಾ? ದನದ್ಕಿನ್ನ ದೊಡ್ಡಕಿದಾವ ಸಿಂಹ. ಇವು ಗಂಡು ಸಿಂಹ. ಅಪ್ಪ ಒಂದ್ ತಲೆನೇ ನನ್ಕಿನ್ನ ದೊಡ್ಡಕೈತಿದ್ರದು. ಹತ್ರ ನೋಡುವ ಪಾಪ. ಇದಕ್ಕೆಲ್ಲ ಬೋನ್ ಹಾಕ್ಯಾರ ಯಾಕೆ ಅಂತ ಹೇಳೋ? ಕಾಡಿನ ರಾಜ ಸಿಂಹ ಗೈಸ್. ಇಲ್ಲಿರೋ ಸಿಂಹ ಅಂತೂ ಇನ್ನೂ ದೊಡ್ಡಕೈತಿ. ಸಿಂಹ ಸ್ಕಾರ್ಪಿಸ್ ಮುಫಾಸ ಹೊಡಿಲೈತದೆ ಪಾಪ ಅಲ್ಲೊಂದು. ಅದ್ರ ಫ್ರೆಂಡ್ ಅದು ಅಳಿಲಂತತಿ ಬೈಲ್ ಪಾಪ. ಗೈಸ್ 2 ಸಿಂಹ ಇದಾವೆ. ಲೈಫಲ್ಲಿ ಫಸ್ಟ್ ಟೈಮ್ ಸಿಂಹ ನೋಡ್ತಾ ಇರೋದು. ಹ್ಯಾಪಿ ಸಿಂಹನ್ ನೋಡಿದ್ದೆ ಫಸ್ಟ್ ಟೈಮ್. ನಾನ್ ಮನೆಗ್ ಡೈಲಿ ಒಂದು ಸಿಂಹ ನೋಡ್ತಾ ಇದ್ದೀರಾ, ಮತ್ತೆ ಆ ಚಿರತೆ ತರ ಮುಖ ಹಾಕಿತ್ತೀರನ್ರಿ? ಬೇಡಪ್ಪ. ನೋಡ್ರಿ ಚಿರತೆ ತರ ಮುಖ ಹಾಕಿ ತಕ್ಕೊಂತ ಇದಾರೆ. ಸಿಂಹ ಇದ್ದಲ್ಲೇ ಜನ ಜಾಸ್ತಿ ಗೈಸ್. ಆಮೇಲೆ ಇಲ್ಲಿ ನೋಡ್ರಿ ಎಲ್ಲೂ ಸೆಕ್ಯೂರಿಟಿ ಅಷ್ಟು ಜಾಸ್ತಿ ಟೈಟ್ ಇಲ್ಲ. ಇಲ್ಲಿ ನೋಡ್ರಿ ಸಿಂಹದ ಹತ್ರ ಸೆಕ್ಯೂರಿಟಿ ಗೇಟ್ ಕೂಡ ಹಾಕಿದ್ದಾರೆ. ಮೇಲ್ಗಡೆನೂ ಕವರ್ ಮಾಡಿದ್ದಾರೆ, ಕೆಳಗಡೆನೂ ಕವರ್ ಮಾಡಿದ್ದಾರೆ. ಹುಲಿಗೆ ಈ ತರ ಕವರೇ ಇಲ್ಲ. ಅಲ್ಲೊಂದು ಹುಲಿ ಇತ್ತಲ್ವ ಅದಕ್ಕೆ. ನೋಡ್ರಿ ಅದಕ್ಕೆ ಹೇಳೋದು ಸಿಂಹನ ಸಿಂಹ ಅಂತಾನೆ ಕರೆಯೋದು. ನೆಕ್ಸ್ಟ್ ಲೆವೆಲ್ ಆಗೈತೆ ಸಿಂಹ. ಸಿಂಹನ ಇನ್ನೂ ಹತ್ರದಿಂದ ನೋಡ್ಬೇಕು ಗೈಸ್. ನಾನು ಸಿಂಹಕ್ಕೆ ಏನಾದ್ರು ಮಾಡ್ಬೇಕು ನನಗೀಗ. ಸಿಂಹ ಏನ ಕೂಗ್ತಾವಪ್ಪ. ಇವು ಹಕ್ಕಿ ಎಲ್ಲ ಮಲ್ಲಿಗೆ ಇರ್ತಾವಪ್ಪ. ರಾತ್ರಿ ಎಲ್ಲ ಮಲ್ಲಿಗೆ ಇರ್ತಾವ ಎಂತಕ್ಕಪ್ಪ. ಅದೇ ಚಿರತೆನೂ ಅಷ್ಟೇ ಮಲ್ಲಿಗೆ ಐತಿ ಗೈಸ್. ಚಿರತೆ ಚಿತಾ ನನ್ನ ಮಗಂದು ಎಚ್ಚರ ಎಲ್ಲ ಬಾಂಬಕ್ರಿ ಇದ್ದಳಲ್ಲ ಅನ್ಸುತ್ತೆ ಗೈಸ್. ಎಲ್ಲ ಮಲ್ಕೊಂಬಿಟ್ಟವಪ್ಪ. ಭಾರತೀಯ ಚಿರತೆ. ಪಾಪ
ಅವಕ್ಕೆಲ್ಲ ಮೋಸ್ಟ್ಲಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ನಾನು ಥೈಲ್ಯಾಂಡ್ ಹೋಗ್ಲೇಬೇಕು, ಹೋಗ್ತೀನಿ. ಸಿಮ್ಮನ್ನ ನೋಡ್ತೀನಿ, ನಾನು ಬಿಡಲ್ಲ. ಸಿಮ್ಮನ್ನ ಹತ್ತಿರದಿಂದ ಮುಟ್ಲೇಬೇಕು. ನೀ ಬೇಡ, ಟಿಕೆಟ್ ರೇಟ್ ಜಾಸ್ತಿ ಆಗ್ಬಿಡುತ್ತೆ, ಅದಕ್ಕೆ ನೀನು ಬೇಡ. ನಾನು ಒಬ್ಬ ಹೋಗಿ ಸಿಮ್ಮನ್ನ ಮತ್ತೆ ಸಿಮ್ಮಿಣಿನ ನೋಡ್ಕೊ ಬರ್ತೀನಿ. ಸಿಂಹ ಓಕೆ, ಈ ಸಿಮ್ಮಿಣಿ ಯಾರು ಪಾಪ? ನಂಗೆ ಗೊತ್ತು. ಯಾರು? ಹಳೆ ಎಕ್ಸ್. ಹಳೆ ಎಕ್ಸಾ? ಐ ಡೋಂಟ್ ಹ್ಯಾವ್ ಎನಿ XYZ. ಇವನು ನನ್ನ ಮೊದಲನೇ ಪ್ರೀತಿ ಅಲ್ಲದೆ ಇರ್ಬೋದು, ನನ್ನ ಪ್ರೀತಿ ನೀನೆ. ನಿಮಗೆ XYZ ಅಷ್ಟೇ ಅಲ್ಲ, ಇಲ್ಲಿ ಯಾವ್ದೋ ಒಂದು ಪ್ರಾಣಿ ಐತಿ. ಮಕ ಮುಚ್ಕಿ ಮಲ್ಗೆ ಅವೆಲ್ಲ ಬೇಜಾರ್ದಾಗಿದಾವ. ಇವು ನಮ್ಮೂರಾಗೆ ಇದಾವ. ಗೈಸ್ ಇದು ಮೊನ್ನೆ ಅಷ್ಟೇ ನೋಡಿನಿ ಇದನ್ನ. ಮಕ ಮುಚ್ಕಿ ಯಾಕೆ ಮಲ್ಗೆ ಹೋಗುತ್ತಾ? ಯಾರು ಫೋಟೋ ತಕೊಂಬಾರ್ದು ಅಂತ. ಗೈಸ್ ನನಗಂತೂ ಸಿಮ್ಮನ್ನ ನೋಡಿ ಅಯ್ಯೋ ಅಣ್ಣ, ನನ್ನ ಕೈಯಲ್ಲಿ ಆಯ್ತಾ ಇಲ್ಲ. ಅಲ್ಲಿ ಆದ್ರೆ ಇನ್ನೊಂದು ವೈಟ್ ಕಲರ್ ಹುಲಿ ಇತ್ತು. ಹೌದಾ? ನನಗೆ ಹುಲಿ ಎಲ್ಲ ಎಷ್ಟು ಇಂಟ್ರೆಸ್ಟ್ ಇಲ್ಲ ಗೈಸ್, ನನಗೆ ಸಿಂಹ. ಅಲ್ಲಿ ಸಿಂಹ ಹಿಂಗೆ ಅಂದ್ರೆ ಎಷ್ಟು ಇಲ್ಲಿ ಪಾಪ ಸಿಂಹ ಹಿಂಗಿದೆ, ಅಲ್ಲಿ ರಾಜಾರೋಷವಾಗಿ ಓಡಾಡ್ತಿರ್ತಾವ. ಸಿಂಹ ಎಲ್ಲ ಚೆನ್ನಾಗಿರುತ್ತೆ. ಸಿಂಹನ ಕೂದಲು ಒಂಥರ ಚಂದ. ನಿಮ್ಗೆ ಗೊತ್ತಿಲ್ಲ? ನಿಮ್ಗೆ ಯಾವ ಪ್ರಾಣಿ ಅಂದ್ರೆ ತುಂಬಾ ಇಷ್ಟ? ಒಂದು ಇದನ್ನು ಮಾಡ್ರಿ, ಕಮೆಂಟ್ ಮಾಡ್ರಿ. ನಿಮ್ಗೆ ಯಾವ ಪ್ರಾಣಿ ಇಷ್ಟ? ಬೆಕ್ಕು, ಆನೆ. ನಮ್ಗೆ ಸಿಂಹ. ಬೇಟೆ ಆಡ್ಬಿಡುತ್ತೆ. ಈ ಕಡೆ ಹೋಗೋಣ. ಹಿಂಗೆ ನಾವು ಆ ಕಡೆಯಿಂದಾನೆ ಬಂದ್ವಿ ಇವಾಗ. ಇಲ್ಲ, ಈ ಕಡೆಯಿಂದ ಬಂದಿತ್ತು. ಯಪ್ಪ, ಹಿಡ್ಕೊಂಡು ಕೈಯೆಲ್ಲ ನೋಡು ಮರ್ತೋತೀವ್ರಿ ಯಾವ ಕಡೆಯಿಂದ ಬಂದಿವಿ ಅಂತ. ಕಸ ಕಡ್ಡಿ ಎಲ್ಲ ತಲೆ ಒಳಗೆ ಹಿಂಗೆ ಹಾಕ್ಯನ್ಲೆ ಅಂತ ಈ ತರ ಚಪ್ರ ಬೆಳೆಸೋದು. ಯಪ್ಪ, ಬಲ್ಗೈ ಅಂತೂ ನೋವು ಬಂತು ಗಿಂಬಲ್ ಹಿಡ್ಕೊಂಡು. ಈ ವಿಡಿಯೋ ಪೂರ್ತಿ ನೋಡ್ರಿ ದಯವಿಟ್ಟು, ನೋಡಿಲ್ಲ ಅಂದ್ರೆ ಸಖತ್ ಬೇಜಾರಾಗತ್ತೆ. ಮೊನ್ನೆ ಒಂದು ಕೆರಬೇಟೆ ವಿಡಿಯೋ ಹಾಕಿದ್ರೆ ಜಾಸ್ತಿ ವ್ಯೂಸೇ ಬಂದಿಲ್ಲ. ಬೆಕ್ಕ ಏನೋ ಕಬ್ಬೇಕಿರ್ಬೇಕು. ಇವು ಚೆನ್ನಾಗಿ ಹತ್ತಿರದಿಂದ ಕಾಣಿಸ್ತವೆ. ಯಾಕೆ ಎದ್ದು ರಾಜಾರೋಷ ಓಡಾಡ್ತಾ ಕಾಡ್ಬೇಕು. ಇವು ತೋರಿಸ್ತೀನಿ. ಇಲ್ಲಿ ಮಲ್ಲಿಗೆ ತೊಂದು ಇಲ್ಲಿ ಓಡಾಡ್ತೈತಿ ನೋಡಿ. ಏನ್ ಬೆಕ್ಕಿನ್ಕಿನ್ನ ಒಂಚೂರು ದೊಡ್ಡಕೈತಿ ಗೈಸ್ ಅಷ್ಟೇ. ಮಕ್ಕಿಗೆ ಕುಚ್ಚೋಯ್ದವಪ್ಪ, ಡಾಕ್ಟರ್ ಹೋಗಿ ಮಕ್ಕ ಕುಚ್ಚೋಯ್ದಿದ್ವಲ್ಲ ಆ ತರ. ಇಲ್ಲಿ ಮುನ್ಗೆತ್ ನೋಡ್ರಿ. ಇವು ಮ್ಯಾವ್ ಅನ್ನಲ್ಲ ಅನ್ಸುತ್ತೆ. ಜಂಪ್ ಮಾಡ್ಕಿ ಬಂದ್ಬಿಟ್ಟತ್ ಬರ್ರಿ. ಎಲ್ಲಿ ಜಂಪ್ ಮಾಡ್ತೈತೆ? ಅಲ್ಲಿ ಇಟ್ಕೂ ಮೇಲ್ಗಡೆ ಜಾಲ್ರಿ ಹಾಕ್ಯಾರ ನೋಡ್ರಿ. ಇಲ್ಲಿ ಅದನ್ನ ಹಾಕ್ಯಾರ. ಅಂದ್ರೆ ಇವು ಡೇಂಜರ್ ಇದಾವಂತ. ಡೇಂಜರ್ ಅಂತ ಅಲ್ಲ, ಅಲ್ಲಿ ನೋಡಲ್ಲಿ ಅಲ್ಲಿ ಮ್ಯಾಲ್ ಮಲ್ಗೈತದೆ ಗೈಸ್ ನೋಡ್ರಿ. ಅಲ್ಲಿ ಮೇಲ್ ಮಲ್ಗೈತಿ. ಎಲ್ಲಿ ಎಸ್ಕೇಪ್ ಹಾಕವ ಅಂತ ಹೇಳಿ ಹಾಕ್ಯಾರ ಅಷ್ಟೇ ಜಾಲ್ರಿನ. ಅಂದ್ರೆ ನಮ್ ಬೆಕ್ಕು ಡೇಂಜರ್ ಅಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ? ಆಯ್ತು, ಸಿಂಹದ ಬೋನಿಗೆ ಹಾಕು, ನಿಮ್ ಬೆಕ್ಕು ಉಳಿತೈತನ ನೋಡೋಣ. ಒಂದೇ ಹೊಡ್ತಕ್ಕೆ ನಿಮ್ ಬೆಕ್ಕು ಖಾಲಿ ಚಿತಲ್ಪಟ್ಟಲ್ಲ. ಹೇಳ್ತಾ ಇಲ್ಲ, ಡೋಂಟ್ ಅಂಡರ್ ಎಸ್ಟಿಮೇಟ್ ಕ್ಯಾಟ್. ಹೌದು, ಕ್ಯಾಟ್ ಬಗ್ಗೆ. ಕ್ಯಾಟ್ ಅಷ್ಟು ರಿಫ್ಲೆಕ್ಸ್ ಇರುವಂತದ್ದು ಯಾವ್ದು ಇಲ್ಲ. ಮೊಸಳೆ ಬಾಯಿಗೆ ಬೇಕಾದ್ರೆ ಕೈ ಹಾಕ್ಬಿಡ್ತಾವು. ಇವು ಚಕಡೆ ಇಲ್ಲ ಅಲ್ಲ, ಕ್ರೊಕಡೈಲು ಅಲ್ಲ. ಇವು ಪ್ಲಾಸ್ಟಿಕ್ಕಿನವ ಅಥವಾ ನಿಜವಾಗಿ ಇವು ನೋಡ್ರೆ ಪ್ಲಾಸ್ಟಿಕ್ಕಿನವ ಇದ್ದಂಗೆ ಇದಾವೆ. ಇದ್ರದ್ದು ಬಾಯಿ ಹರಿದೋ ಐತಾರ್ದ. ಕುಸ್ತಿ ಬಿದ್ದಾಗ ಹೊಡ್ತಾ ತಿನ್ಕೊಂಡವ್ ಇರ್ಬೇಕು. ಅಲ್ಲೇ ಆಡಕ್ಕಲ್ಲದೆ, ಅಲ್ಲಿ ಆಡಕ್ಕಲ್ಲ. ಹಂಗೆ ಬೇಟೆ ಆಡಕ್ ಬದುಕ್ಯವ ಸತ್ತವ ಗೊತ್ತಕ್ಕಲ್ಲ. ಹತ್ರ ಹೋಗಿ ನೋಡ್ರಿ. ಒಂಚೂರ ಅಲ್ಲಾಡ್ರು ಮರಿಯ. ಕಣ್ಣು ಹೆಂಗ್ ಮಾಡ್ತೈತ್ ನೋಡ್ರಿ. ಅಲ್ಲಿ ಒಂದು ಮೊಸಳೆ, ಇಲ್ಲಿ ಎಲ್ಲ ಮೊಸಳೆ. ಬಾಪಪ್ಪ, ನನಗೆ ಈ ಮೊಸಳೆ ಗಿಸ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಗೈಸ್. ಏನಿದ್ರು ನಮಗೆ ಅದೇ ಅಂದ್ರೆ ಏನೋ ಒಂಥರ ಪ್ರೀತಿ, ಪ್ರೇಮ, ಒಲವು, ಮನಸ್ಸು ಎಳಿತೈತಿ ಸಿಂಹನ ನೋಡೋಣ ಅಂತ. ಇಲ್ಲೆಲ್ಲ ಇದಾವಲ್ಲ, ಇವೆಲ್ಲ ಫುಲ್ಲು ಡೇಂಜರ್ ಇರಬೇಕು. ಮಂಗ ಎಲ್ಲಿಂದನೂ ಜಿಕ್ಕು ಹೋಗ್ಬಾರ್ದು ಆ ಥರ. ಅಲ್ಲಿಂದ ಇಲ್ಲಿವರೆಗೂ ಬೋನ್ ಮಾಡಿದ್ದಾರೆ. ಸಿಂಗ್ಳಿಕ ಅಲ್ಲೇ ಐತೆ ನೋಡ್ರಿ. ಆ ಕಡೆ ಸಿಂಗ್ಳಿಕ ನೋಡ್ತಾ ಇದ್ದೀರಾ? ಇವೆಲ್ಲ ಸಿಂಹಬಾಲ ಇರೋಂಥ ಸಿಂಗ್ಳಿಕಗಳು. ಮಂಗಗಳನ್ನೆಲ್ಲ ಎಲ್ಲಿ ನೋಡ್ಬೇಕಂದ್ರೆ ಇಲ್ಲಿ ನೋಡ್ಬೇಕು. ಎಲ್ಲಿದಾವೆ ಪ್ಯಾರೆಟು? ಪ್ಯಾರೆಟ್ ಎಲ್ಲ ಇದಾವೆ, ಒಂದು ತೋರಿಸ್ತೀನಿ. ಇಲ್ಲೆಲ್ಲ ಭಾಳ ಹಕ್ಕಿಗಳಿದ್ದಾವೆ ನೋಡ್ರಿ. ಹಕ್ಕಿಗಳೆಲ್ಲ ಇದಾವೆ ಇಲ್ಲೆಲ್ಲ. ಪಾಪ ಫುಲ್ಲು ಬೋನೊಳಗೆ ಹಾಕಿ ಜನಗಳು ಇಷ್ಟೆಲ್ಲ ಬರ್ತಾ ಇರೋದ್ರಿಂದ ಕೂಗಾಡ್ತವೆ. ಇದು ನೋಡ್ರಿ ಎಂತ ಸೈಕಾಗಿ ಚಂದ ಐತಿ ಅಂದ್ರೆ ಕಾಣ್ಕೊಳ್ಳಿ. ಏನೋ ಪೇಷಂಟ್ ಅಂತೆ. ಸಿಲ್ವರ್ ಪೇಷಂಟ್. ದಾಸವಾಳ ಗಿಡ, ದಾಸವಾಳ ಹೂವೆಲ್ಲ ಬಿಟ್ಟವೆ. ಇಲ್ಲೆಲ್ಲ ಹಕ್ಕಿಗಳೆಲ್ಲ ಚೆನ್ನಾಗಿದ್ದಾವೆ. ಎಲ್ಲ ಇದೆಲ್ಲ ಪಕ್ಷಿಗೆ ಸಂಬಂಧಪಟ್ಟವು. ಇದು ನೋಡ್ರಿ ಚೆನ್ನಾಗೈತಿ. ಇದು ಸ್ವಲ್ಪ ಆ ಕಡೆ ತಿರ್ಗ್ಸ. ನೋಡ್ರಿ, ಇದಂತೂ ತುಂಬ ಚೆನ್ನಾಗೈತಿ. ಕಲರ್ ಐತೆ. ಕೊಸಿಟ ಅವಸ್ಥಾನ ಇದು ಚೆನ್ನಾಗೈತಿ. ಇವೆಲ್ಲ ಕೋಳಿಗಳು ಎಲ್ಲ ಇದಾವೆ. ಅಲ್ಲಂತೂ ಜನ ಸಿಕ್ಕಾಪಟ್ಟೆ ಇದ್ದಾರೆ. ಯಾಕೆ ಸೌಂಡ್ ಆಗ್ತೈತ ಅದಕ್ಕೆ? ಅಲ್ಲಿ ಗಿಳಿ ಯಾವ ಬೇರೆ
ಎಲ್ಲವೂ ಕಾಣ್ತಾ ಇದಾವೆ ನೋಡ್ರಿ. ಕಕ್ಕಟ್ಟು ಪಟ ಪಟ ತೋರಿಸ್ತೀನಿ, ಇಲ್ಲಾಂದ್ರೆ ವಿಡಿಯೋ ಲ್ಯಾಗ್ ಆಗುತ್ತೆ. ಇದು ಗಿಳಿ ಅಲ್ಲ, ಗಿಳಿ ನೋಡ್ರೆ ಹುಲಿ ಸೈಜ್ ಆಗಿದಾವೆ ಇವು. ಗಿಳಿ ಯಾವ ಗಿಳಿ ಗೈಸ್ ಇವು? ಗಿಳಿ ನೋಡ್ರೆ ಹುಲಿ ಸೈಜ್ ಆಗಿದಾವೆ ಎಲ್ಲ. ಹಾ ಅದು ಹಿಂಗೆ ಹೋಗೋಣ ಬರ್ರಿ. ಆಫ್ ಮಾಡಿ ಹಿಂಗೆ ಹೋಗೋಣ. ಆಫ್ ಮಾಡಲ್ಲ ಗೈಸ್, ಹಿಂಗೆ ಮುಂದಕ್ಕೆ ಹೋಗೋಣ. ಏನಿದೆ ಗೊತ್ತಿಲ್ಲ, ಸುಮ್ಮನೆ ಸರಿ. ನಾ ಹಾವು ಅನಕೊಂಡ ಹೆಬ್ಬ ಮೇಲೆ ಇರ್ಬೇಕು ಝೂ ಅಂದಮೇಲೆ. ಅನಕೊಂಡಾಲ ಇಲ್ಲ, ಅನಕೊಂಡಲ್ಲ ಇರಲ್ಲ. ಎಷ್ಟು ನೋಡ್ರಿ, ಸಣ್ಣ ಪುಟಾಣಿ ಮಕ್ಕಳನ್ನೆಲ್ಲ ಕರ್ಕೊಂಬಂದಾರೆ. ಚೆನ್ನಾಗಿರುತ್ತೆ ಚೋಟು. ಅವಕ್ಕೆ ಓಡಾಡಕ್ಕೆ, ಚಿಕ್ಕ ಮಕ್ಳಿಗೆ ಇಲ್ಲಿ ಓಡಾಡಕ್ಕೆಲ್ಲ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಳಿಗೆ ಖುಷಿ ಆಗುತ್ತೆ ಇಲ್ಲಿ ಬಂದ್ರೆ. ಇದಕ್ಕೆ ಎಂಜಾಯ್ ಮಾಡ್ಬೋದು. ಅಲ್ಲ, ಇಲ್ಲಿ ಇಷ್ಟೆಲ್ಲ ಕ್ರೌಡ್ ಐತಲ್ಲ, ನಾವು ಮಾತಾಡ್ತಾ ಇರೋದು ಕೇಳಿಸ್ತಾ ಇರ್ಬೋದಾ ಅಥವಾ ಏನು? ನಾನು ಮಾತಾಡ್ದಂತೂ 100% ಕೇಳುತ್ತೆ. ಮೈಕ್ ಇರಲಿ ಇಲ್ಲದೆ ಹೋಗ್ಲಿ, ಯಾಕಂದ್ರೆ ನಂಗೆ ದೇವರು ದೊಡ್ಡ ಧ್ವನಿ ಕೊಟ್ಟಿದ್ದಾನೆ, ಅದಕ್ಕೆ ನಾನು ದೊಡ್ಡದಾಗೆ ಮಾತಾಡ್ತೀನಿ. ಆದರೆ ಈ ಸಣ್ಣ ಪುಟ್ಟ ಬಚ್ಚ ಕಿಚ್ಚಗಳಿಗೆಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸ್ವಲ್ಪ ದೊಡ್ಡ ಮಾತಾಡೋ ಅಂದರೆ ಮಾತಾಡಲ್ಲ. ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಮಾನಸ. ಕಷ್ಟಲಿ ಹೇಳಕ್ಕಾಗಲ್ಲ. ಇಲ್ಲೇ ಮೊದಲೇ ಶೀಳ್ನಾಯಿ ಅಂತ ಹೇಳಿನಿ. ಈ ಸಿಂಗ್ಲಿಕ್ಕನ್ ಬೋನಿಗೆ ಎತ್ತಿ ಹಿಡಿದು ಬಿಡ್ತೀನಿ. ಸಿಂಗ್ಲಿಕ್ಕೆ ಒಂದೇ ಐತಿ, ಅದನ್ನ ನಾನೇ ಬೇಟೆ ಆಡ್ಬಿಡ್ತೀನಿ. ಇಲ್ಲಿ ಎಂತದ ಐತಿ? ಮಂಗಟ್ಟಿ. ಮಾರ್ಕುಡ್ಕ ಅಂತ ಇರ್ಬೇಕು. ಮಾರ್ಕುಡ್ಕ ಐತಿ ಅಲ್ಲ ಪಾಪ, ಇದು ಮಾರ್ಕುಡ್ಕ. ಹೌದು, ನಾವ್ ಇಷ್ಟ ದೊಡ್ಡದ್ ನೋಡಿ ಮನೆ ಯಾವತ್ತಾರು. ಯಾಕೆ ನೋಡ್ಲಾ ನಾನು? ಇಷ್ಟ ದೊಡ್ಡದ್ ನೋಡ್ಲಾ, ಸಣ್ಣದ್ ನೋಡಿ ನಾನು ಅಷ್ಟೇ, ಇಷ್ಟು ದೊಡ್ಡದು ನೋಡ್ಲಾ. ಗೈಸ್ ಬರ್ರಿ ಇಲ್ಲಿ. ನವಿಲು, ಬಿಳೆ ನವಿಲು ಎಲ್ಲೈತೆ? ಬಿಳೆ ನವಿಲು ಅಲ್ಲಿ. ಬಿಳೆ ನವಿಲು ಇದು ಬಿಳೆ ಹೆಣ್ಣವಿಲು ಅನ್ಸತ್ತೆ. ಗಂಡು ನವಿಲಿಗೆ ಅದರ ರೆಕ್ಕಿರ್ತವೆ. ಇದು ಬಿಳೆ ಹೆಣ್ಣವಿಲು, ಯಾವ್ದ ಕ್ರಾಸ್ ಬ್ರೀಡ್ ಇದು. ಬರೀ ಪಾಪ ಇಲ್ಲಿ ನಿಂತ್ಕೊಂತೇನೆ, ಫೋಟೋ ತೆಗಿತೇನೆ. ಬೇಡ ನೋಡ್ರಿ, ಇಲ್ಲಿ ಒಂದು ಗಂಡು ನವಿಲು ತೋರಿಸ್ತೀನಿ ಬರ್ರಿ ನಿಮಗೆ. ಗಂಡು ನವಿಲು ಹೆಣ್ಣು ನವಿಲು ಥರ ರೆಕ್ಕೆ ಬಿಚ್ಚಿರೋದು. ಅಯ್ಯೋ, ಜಸ್ಟ್ ಮಿಸ್ ಆಗ್ಬಿಡ್ತು. ನೋಡ್ರಿ ನವಿಲು, ಬೆಂಗಳೂರು ಬಲ್ನೇರುಘಟ್ಟ ಜೈವಿಕ ಉದ್ಯಾನವನ ನವಿಲು ನೋಡಿ ಕೇಳ್ರಿ. ನವಿಲ್ ಆಯ್ತಾ? ಪಾಪ ಎಂತದೆ ಗೈಸ್. ಇದು ನೋಡ್ರಿ ಗಂಡು ನವಿಲು. ಇದು ಗಂಡಸರಿಗೆ, ಎಲ್ಲ ಪ್ರಾಣಿಗಳಲ್ಲೂ ಗಂಡು ಪ್ರಾಣಿಗಳಿಗೆ ಅಂದನ ದೇವ್ರು ಒಂಚೂರು ಎಕ್ಸ್ಟ್ರಾ ಕೊಟ್ಬಿಡ್ತಾರೆ. ಅಂದ ಅಲ್ಲ, ಒಂಥರ ಅಟ್ರಾಕ್ಷನ್ ಕುಣಿಸಕ್ಕೆ ಅಂತ ಗಂಡು ನವಿಲಿಗೆ ಪುಕ್ಕ ಕೊಟ್ಟ ದೇವರು. ಹಾಡೈತಲ್ಲ ಇದೆಲ್ಲ, ಇವೆಲ್ಲ ಪಕ್ಷಿಗಳು. ಆಗ್ತೈತಿ ಹಂಗೆ, ಹೊಟ್ಟೆನೂ ಹಸಿತೈತಿ. ಬೇಗ ಬೇಗ ನೋಡ್ಕೊಂಡು ಎಕ್ಸಿಟ್ ಎಲ್ಲ ಐತಿ ಪಪ್ಪು. ಬರ್ತಾ ಇದೀವಲ್ಲ ನಾವೇನ್ ಬರ್ತಾನೆ ಬಾ ಅಂತ ಬರ್ತಾನೆ ಇದೀವಿ. ಇಲ್ಲಿ ಯಾವ್ದೋ ಬೇರೆ ಕನ್ನಡದ ಕೈಮನ್ ಅಂತ ಹೇಳಿ ಇದಾವ, ತೋರಿಸ್ತೀನಿ ಬರ್ರಿ. ಇವು ಯಾವ ನೋಡೋಣ, ಯಾವ ತರ ಹುಟ್ಟಿದ್ದೇವ ಇದಾವ ಇವ. ನೋಡ್ರಿ, ಇದು ಯಾವ್ದ ಕೈಮನ್ನ ಅಂತವಿವು. ಸಣ್ಣ ಮೊಸಳೆಗಳಿವು. ಈ ಮೊಸಳೆಗಳು ಬಾಯಿ ಬಂದ್ಬಿಟ್ಟು ಚೂಪಾಗಿಲ್ಲ. ಅಲ್ಲಿ ತೋರಿಸಿದ ಮೊಸಳೆಗಳ ಬಾಯಿ ಬಂದ್ಬಿಟ್ಟು ಇಲ್ಲಿ ಓಡಾಡ್ತಾ ಇಲ್ಲಪ್ಪ. ಕಾಲೆತ್ಕಿ ಮಲಗೈತಿದು. ಕಾಲೆತ್ಕಿ ಮಲಗಿ ಕೆಳಗೆಲ್ಲ ಬರ್ತೈತಪ್ಪ. ಇಲ್ಲೂ ಒಂದ್ ಐತದೆ. ಎಲ್ಲಿ ಹೋಗ್ತೈತಿ ಇದು? ನೋಡಕ್ಕೆ ಇಲ್ಲೊಂದು ಐತದೆ. ಮನುಷ್ಯರು ನೋಡಕ್ ಬಂದ್ ಕಡೆಗೆ ಎತ್ತಿ ಬಿಟ್ಟಾತು ಬಾ. ಇಲ್ಲಿ ಬೇಕಾದ್ರೆ ಎಲ್ಲಾ ಕಡೆ ಕುಡಿಯೋ ವಾಟರ್ ಇರುತ್ತೆ. ನಿಮ್ಗೆ ನೀರ್ ಬೇಕು ಅಂತಂದ್ರೆ ನೀರ್ ಕುಡಿಬಹುದು. ಎಲ್ಲಿ ನೋಡ್ತದಂಗೆ ಪ್ರಾಣಿಗಳಂತೂ ಇದ್ದೇ ಇದ್ದಾವೆ. ನಿಮ್ಗೆ ಎಷ್ಟು ಪ್ರಾಣಿಗಳು ಬೇಕೋ ಅಷ್ಟು ಪ್ರಾಣಿಗಳನ್ನ ನೋಡ್ಬೋದು. ಎಲ್ಲಿ ಹೋಗ್ತಿದ್ದಿ ಪಪ್ಪ? ಅಲ್ಲಿ ಹಿಂಗ್ ನೋಡಕ್ಕೆ. ಇಲ್ಲಿ ಯಾವುದೋ ಒಂದು ಐತಿ, ಹೋಗೋದು ಅಲ್ಲಿ ಆಗಿತ್ತು. ಇಲ್ಲಿ ಹೋಗ್ಬೋದು. ಇದು ಬಂದ್ಬಿಟ್ಟು ಶಿಶು ಆರೈಕೆ ಕೊಠಡಿ. ಸಣ್ಣ ಮಕ್ಕಳಿಗೆ ಏನಾದ್ರು ಹಾಲು ಕುಡಿಸ್ಬೇಕು ಅಂದ್ರೆ ಕುಡಿಸ್ಬೋದು, ಪಾಲನೆ ಪೋಷಣೆ ಮಾಡ್ಬೋದು. ವಾಶ್ರೂಮ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದು. ವಾಶ್ರೂಮ್ಸ್ ಎಲ್ಲ ಚೆನ್ನಾಗಿದೆ. ನಾನು ಹೋಗ್ಬರ್ತೀನಿ. ಹೋಯ್ ಹೋಗ. ಇಲ್ಲೊಂದು ಇದನ್ನು ತೋರಿಸ್ಲಾ? ನಾನು ಮತ್ತೆ ಮಾನಸ ಕೂತ್ಕೊಂಡಿವ್ ನೋಡ್ರಿ ಅಲ್ಲಿ. ಅದು ನಾನು ಮತ್ತೆ ಮಾನಸ ಇಬ್ರು ಕೂತಿರೋದು. ಅಲ್ಲ ಹೌದು ಅಲ್ಲ ಹೌದಪ್ಪ. ಅಲ್ಲಿ ನಾವು ಮನೆ ಬಿಟ್ಟು ಹೋಗ್ತೀನಿ ಈಗಲೇ. ರೈಟ್ ಗೈಸ್, ನಾವು ಮೋಸ್ಟ್ಲಿ ಎಲ್ಲರೂ ಹೋಗಿ ಇಲ್ಲಿ ಬಂದ್ವಿ ಅನ್ಸುತ್ತೆ ಎಕ್ಸಿಟ್ ಹತ್ರ. ಗೈಸ್, ನಾನು ಇವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೀನಿ ಗೊತ್ತಾ? ನಮ್ಮ ಮನೇಲಿರೋ ಪ್ರಾಣಿ ಇದು. ಇದನ್ನ ಝೂದಲ್ಲಿ ಬಿಟ್ಟೋಗೋಣ ಅಂತ ಕರ್ಕೊಂಡ್ ಬಂದಿರೋದು. ಆಮೇಲೆ ಅಷ್ಟೇ ಇದೆ, ಇಷ್ಟೇ. ಗೈಸ್, ಸಾಕಾಗಿ ಸುಸ್ತಾಗ್ತೈತಿ ಈಗ. ಹೊಟ್ಟೆ ಸುಸ್ತಾಟತ್ತು ನೋಡ್ರಿ. ಎಷ್ಟು ದೊಡ್ಡ ಹಕ್ಕಿಗಳೆಲ್ಲ ಇದಾವೆ ಇಲ್ಲಿ. ಎಲ್ಲ ಕೊಕ್ಕರೆ ಹಕ್ಕಿಗಳು, ಬಣ್ಣದ ಕೊಕ್ಕರೆ. ಕರೆಕ್ಟಾಗಿ ಗೆಸ್ ಮಾಡ್ತೀನಿ ನಾನು. ಆಮೇಲೆ ತುಂಬ ಜಾತಿ ಎಲ್ಲ ಒಂದೊಂದೇ ಕಡೆ ಹಾಕಿಟ್ಟಾರೆ. ಇದು ಯಾವುದೋ ಆಸ್ಟ್ರಿಚ್ ಪಕ್ಷಿ ಇಲ್ಲೇ ಐತಿ. ಚೆನ್ನಾಗಿದೆ.
ಎಂತವೇ ಮಂಗ ಮೊಬೈಲ್ ಗಿಬಲ್ ಕಸ್ಕೋದಪ್ಪ ಕಡೆಗೆ ತಿನ್ನ ಅಲ್ವಾ ಗೈಸ್ ಇವಳು ಹಾವು ತೋರಿಸ್ತೀನಿ ಅಂತೇಳಿ ಅರ್ಧ ಗಂಟೆಯಿಂದ ಅಲಿಸ್ತಾ ಇದ್ದಾಳೆ. ನಾಯಿ ಅಲ್ದಂಗೆ ಅಲಿತಾನೆ ಇದ್ದೀನಿ. ಹಾವು ಸಿಕ್ಕಿಲ್ಲ ಈಗ ಎಷ್ಟೊತ್ತಂತ ನಾನು ಕಾಯೋದಲ್ವಾ. ಓಡಾಡ್ ಸಾಕತ್ ಪಾಪ ಬೇಗ ತೋರಿಸ್ರು. ತೋರಿಸ್ತೀನಿ ಅಂದ್ರೆ ಇಲ್ಲೇ ನಾನೇ ಇವನ್ನೆಲ್ಲ ಹಾರ್ಕೊಂಡು ಜಂಪ್ ಮಾಡ್ಕೊಂಡು ಹೋಗ್ಲಾ? ಯಾವ ಲೊಕೇಶನ್ ಇರೋದು? ಅಲ್ಲ ಅದೇ ಅಲ್ಲಿ ಜನ ಓಡಾಡ್ತಿದ್ರಲ್ಲ ಆ ಕಡೆ ಹೋಗ್ಬೇಕಷ್ಟೇ. ಆ ಕಡೆ ಇದರಿಂದ ಹಚ್ಚಿಗೆ ಅಲ್ಲಿ ಹೋಗ್ಬೇಕಂತ ಗೈಸ್. ಇಲ್ಲಿಂದಾನೆ ವಾಪಸ್ ಎಕ್ಸಿಟ್ ತನಕ ಹೋಗಿ ವಾಪಸ್ ಬಂದಿವಿ. ಈಗ ಆಮ್ ಇರ್ಬಾರ್ದು. ಅವಾಗ ಮಾತಾಡ್ತೀನಿ, ಇವಾಗ ಏನು ಮಾತಾಡಲ್ಲ ನಾನು. ಲಾಸ್ಟ್ ಕೆರೆನವರು ತೋರಿಸ್ತೀವಿ ಗೈಸ್ ಇಲ್ಲಿ ಹಾಕಿದ್ದಾರೆ ಹೆಬ್ಬಾವು ಮುಳ್ಳಂದಿ ಆಮೆ. ಇದೇ ಜಾಗದಲ್ಲೇ ಇರ್ತವೆ ಈಗ. ಇಲ್ಲಿಂದ ಬರ್ರಿ ಇಲ್ಲಿಂದನ ಈ ಕಡೆನಾ? ಆ ಕಡೆಯಿಂದ ಹೋಗ್ಬೋದು, ಹಿಂಗಿಂದಾನೆ ಹೋಗೋದು. ಇಲ್ಲಿ ನೋಡಿ ಸರೀಸೃಪಗಳ ವಲಯ ಅಂತ ಹಾಕ್ಯಾರೆ. ಇಲ್ಲಿ ಹಕ್ಕಿ ಇದೆಲ್ಲ ಹಕ್ಕಿ ಝೋನು. ಸರೀಸೃಪಗಳನ್ನ ನಾನು ನೋಡ್ಲೇಬೇಕು. ಇದುವರೆಗೂ ನನ್ನ ಲೈಫಲ್ಲಿ ನಾನು ಹೆಬ್ಬಾವು ಕೂಡ ನೋಡಿಲ್ಲ. ಸರ್ಪಿನ ನಾವೆಲ್ಲ ನೋಡಿದ್ದೀನಿ, ಕೆರೆ ನಾವು ನೋಡಿದ್ದೀನಿ, ಕುದುರೆಗಳ ನಾವೆಲ್ಲ ನೋಡಿವೆ. ಆದರೆ ಹೆಬ್ಬಾವು ಮಾತ್ರ ಇದುವರೆಗೂ ನೋಡಿಲ್ಲ. ಇವಾಗ ಹೆಬ್ಬಾವು ನೋಡೋಣ ಅಂತ ಹೇಳಿ ಕರ್ಕೊಂಬಂದಳಲ್ಲ, ಹೆಬ್ಬಾವು ಪಕ್ಕ ಸಿಗುತ್ತೆ ಅನ್ಕೊಂಡಿನಿ. ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕೂ ಬರಲ್ಲ. ಇರತ್ತಲ್ಲ ಪಾಪ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಹೆಬ್ಬಾವು ಇದೆ ಅಂತ ಹೇಳಿ. ನೋಡೋಣ ಬರ್ರಿ. ಇಲ್ಲಂತೂ ಕೆಟ್ಟ ಸ್ಮೆಲ್ಲಪ್ಪ, ಮನುಷ್ಯ ಆದವ್ ನಿಲ್ಲಂಗಿಲ್ಲ. ಗೈಸ್ ಇಲ್ಲಿ ಹೆಬ್ಬಾವು ಐತಿ, ಅಲ್ಲೈತೆ ಇಲೇನು ಹಾಕ್ಯಾರ, ಸಣ್ಣ ಇಲೆ ಹಾಕ್ಯಾರ ಅದಕ್ಕೆ ತಿನ್ನಕ್ಕೆ. ಬರ್ರಿ ಅಮ್ಮ ನೋಡ್ರಿ ಹೆಬ್ಬಾವು ಗೈಸ್. ಇದು ಯಾವುದೋ ಸಣ್ಣ ಹೆಬ್ಬಾವು ಗೈಸ್ ಇದು. ಯಪ್ಪ ದೇವ್ರೆ, ನಾನೆಲ್ಲ ದೊಡ್ಡ ಹೆಬ್ಬಾವು ಅನ್ಕೊಂಡ್ರೆ ಇದು ಸಣ್ಣ ಮರಿ ಬಚ್ಚ. ಮೈಸೂರು ಝೂದಾಗ ಎಷ್ಟು ದೊಡ್ಡಕ್ಕಿದಾವ ಗೊತ್ತಾ? ನೋಡ್ರಿ ಇಲೆ ಹಾಕ್ಯಾರ. ಇಲ್ಲೆಲ್ಲ ಪಾಪ ತಿನ್ನಕ್ಕೆ. ಯಾವ್ದೋ ಜಬ್ಬ ಹೆಬ್ಬಾವು ಬಾ ಇದು. ಹೆಬ್ಬಾವೇ ಹಿಂಗೆ ಹಿಂಗಲ್ಲ ಗೈಸ್, ದೊಡ್ಡ ದಪ್ಪಗೆ ಆನೆಕೊಂಡ ಹಾವು ಇದ್ದಂಗೆ ಇರ್ಬೇಕು ಹೆಬ್ಬಾವು ಅಂದರೆ ಅಲ್ವಾ. ಇಲ್ಲಿ ಯಾವ್ದು ಹಾವು ಐತಾ? ಏನೈತಣ್ಣ ಇಲ್ಲಿ? ಏನಿದೆ? ಹಾಂ ಇಲ್ಲಿದೆ. ಇದು ಮಂಡ್ಲದಾವು. ಕಚ್ಚಿದ್ರೆ ಮಾತ್ರ ಸ್ವರ್ಗಕ್ಕೆ ಮೂರೇ ಗೇಣ. ಬಾ ಇಷ್ಟನೇ ಪಾಪ. ಈ ಹಾವು ನಾವು ಊರಲ್ಲೇ ನೋಡ್ಬೋದಿತ್ತಪ್ಪ. ಕೆಂದಳಿಲು ಎಲ್ಲ ಐತೆ ಅಲ್ಲಿ ಮೇಲೆ ಐತದೆ. ಇದನ್ನೇ ನಾನು ಹೇಳಿದ್ದು ಅಣುಲು ಅಂತ. ಅಣುಲು ಅಂತ ನೋಡ್ರಿ. ನಮ್ಮ ಕಡೆ ಹೆಂಗೆ ಕರೀತಾರೆ, ಇಲ್ಲಿ ಕೆಂದಳಿಲು ಅಂತ. ಕೆಂಪು ಕಿವಿ ಆಮೆ. ನಾವು ಇದೊಂದು ಸ್ವಲ್ಪ ಅಡ್ಡಿಲ್ಲಪ್ಪ ನೋಡ್ರಿ. ಹೊತ್ತಂದ್ರೆ ಇದು ಹಿಂಗಿರ್ಬೇಕು, ರಾಶಿ ಇರ್ಬೇಕಪ್ಪ. ಅಲ್ಲೊಂದು ರಾಶಿ, ಇಲ್ಲೊಂದು ರಾಶಿ ಇರ್ಬೇಕು ಹಾವುಗಳು ಅಷ್ಟೇ. ಮುಳ್ಳಂದಿನೂ ನೋಡಿಲ್ಲ, ಈಗ ನೋಡೋಣ. ಮುಳ್ಳಂದಿ ನೋಡಿಲ್ಲ ಗೀತಾ? ಇಲ್ಲ ಮುಖಕ್ಕೆ ಕೊಡ್ದಾವು. ಆ ಕಡೆ ಇದೆ ಒಂದು ರಾಶಿ. ಏನೋ ಕೆರಿತೈತಪ್ಪ, ಸೌಂಡ್ ಒಂದು ಕೇಳಿಸ್ತೈತಿ. ಕೆರಿತೆ ಡೋರ್ ಐತೆ, ಡೋರಿಗೆ ಕೆರಿತೈತಿ ಮುಳ್ಳಂದಿ. ಬಾ ಕೊಳಕ್ ಮಂಡ್ಲ. ಇಲ್ಲ ಐತೆ ಬರ್ರಿ ಕೊಳಕ್ ಮಂಡ್ಲ. ನಾನು ದೊಡ್ಡಕ್ಕೆ ಇರ್ಬೇಕು ಗೈಸ್. ಹಾವು ಅಂದ್ಮೇಲೆ ಹೆಂಗೆ ಇರ್ಬೇಕು ಗೊತ್ತಾ, ಮನುಷ್ಯನೇ ನುಂಗೋ ಥರ ಇರ್ಬೇಕು. ಸ್ವಲ್ಪ ದೂರ ನಿಂತ್ಕೊಂಡು. ಎಲ್ಲೈತೆ ಪಾಪ? ಹಾವೇ ಕಾಣ್ತಾ ಇಲ್ಲ ಗೈಸ್. ಮನುಷ್ಯರು ಕಾಣಿಸ್ತಾರೆ, ಹಾವು ಕಾಣಿಸ್ತಾ ಇಲ್ಲ ಗೈಸ್. ಹಾವು ಹುಡ್ಕೋಕ್ಕೆ 10 ನಿಮಿಷ ತಗೊಳತ್ತೆ. ಎಲ್ಲಿದೆ? ಎಲ್ಲಿದೆ? ಕಾಣಿಸ್ತಾನೆ ಇಲ್ಲ. ಹುಡುಕ್ತಾ ಇರು. ಗೈಸ್ ಆಮೆ ಸಿಗ್ತಾ ಇಲ್ಲ. ಎಲ್ಲೈತೆ? ನಂಗೂ ಕಾಣಿಸ್ತಾ ಇಲ್ಲ. ತಡಿದೆ. ಸಿಕ್ತಾ? ಅಲ್ಲೆಲ್ಲ ಕಾಣಿಸ್ತಾ ಇತ್ತಂತೆ ಗೈಸ್. ಹಾವಿದೆ ಅಂತ ಹೇಳಿ ಹಾಕಿದ್ರೆ, ಆದರೆ ಹಾವೇ ಇಲ್ಲ ಅಲ್ಲಿ. ಎಲ್ಲಿಂದ ಹಾವು ಹುಡ್ಕೊಂಡು? ಬಾಪಪ್ಪು ಸಿಗಲ್ಲ.
ಹಾಮಿಲ್ಲ. ಹಾಮ್ ಇದೆ ಅಂತ ಹಾಕಿದ್ದಾರೆ, ಆದ್ರೆ ಹಾಮೇ ಇಲ್ಲ. ಇಲ್ಲ ಐತ್ ನೋಡ್ರಿ ಇದು. ಇದು ಎಷ್ಟು ಚಂದ ಮರದ ಮೇಲೆ ಮಲಗೈತಿ. ಡೈರೆಕ್ಟ್ ಆಗಿ ನೋಡ್ಬೇಕು, ಎಷ್ಟು ಸಾಕಾಗೈತಿ. ಹಿಡ್ಕೊ ಹೋಗಿ. ಮರದ ಮೇಲೆ ಮಲಗೈತಿ. ಮರದ ಮೇಲೆ ಮಲಗಿರುವಂತ ಹೆಬ್ಬಾವು. ಅಲ್ಲೊಂದು ಎಷ್ಟು ಹೆಬ್ಬಾವು, ಅದು ಕೊಳಕ್ ಮಂಡಲ ನಂಗೆ ಗೊತ್ತಿಲ್ಲ. ಹೆಬ್ಬಾವ ಇದು. ಹಾ ಕರೆಕ್ಟ್, ಹೆಬ್ಬಾವು. ಇಲ್ಲಿ ನೋಡ್ರಿ, ಇಲ್ಲಿ ಬೇಸಿಲಿ ಹೆಬ್ಬಾವು ಅಂತ ಅದ್ರ ಮೇಲೆ ಇಲ್ಲೊಂದು ಇದು ಸ್ವಲ್ಪ ದೊಡ್ಡಕೈತೆ ಅದ್ರಗಿನ್ನ. ಇಲ್ಲಿದೆ ನೋಡಿ, ಕಾಣಲ್ಲ ಅನ್ಸುತ್ತೆ ಸರಿಯಾಗಿ. ಮರದ ಮೇಲೆ ಮಲಗದೆ. ಇಲ್ಲಿ ನೋಡ್ರಿ ಹೆಂಗಿದೆ ಹೂವ. ಹೊಟ್ಟೆ ಒಳಗೆ ನೋಡ್ರಲ್ಲಿ, ಕೆಳಗಡೆಯಿಂದ ನೋಡ್ರಿ ಒಂಥರ. ಸರಿಯಾಗಿ ಕಾಣಲ್ಲ, ಜಾಲರಿ ಹಾಕಿಟ್ಟಾರ. ಇಲ್ಲ ಅಂದ್ರೆ ಬತಾತಿ ಹಿಡ್ಕೊಂಡು ಇದಂತ ಹಾವುಗಳು. ಎಂತ ಹಾವು? ಸರ್ಪಿನವನೇ? ಹಾ, ಎಲ್ಲೈತೆ? ಆ ಕಡೆ ಎಲ್ಲ ಇದೆ ನೋಡಿ. ಸರ್ಪಿನವ ಅನ್ಸುತ್ತೆ. ಹಾ, ಅಲ್ಲಿ ಮಲಗೈತಿ ಬಾ. 2-3 ಇದು. ಇಲ್ಲಿ ಬಿಟ್ಟರೆ ಪಾಪ ತಿನ್ನಕ್ಕೆ. ಹೆಡೆ ತೆಗೆಯೋದಿಲ್ಲ ಆ ಕಡೆಯಿಂದ ನೋಡೋಣ. ಇಲಿ ಬಿಟ್ಟಾರ, ರಾಶಿ ಇಲಿ. ಒಂದು 2-3 ಹಾವು ಇದಾವ್ರ. ಎಲ್ಲಿದೆ 2-3? ನಾನು ಇದು ಕೂಡ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಮೊಬೈಲಲ್ಲಿ ಸಣ್ಣಕ್ಕೆ ಕಾಣಿಸ್ತದ ನೋಡು, ಎದುರುಗಡೆ ನೋಡಿದ್ರೆ ದಾನಿದ್ದಂಗೆ ಐತಲೆ. ತಲೆ ಇತ್ತು. ಹೆಡೆ ತೆಗಿ ಮಚ್ಚ, ಹೆಡೆ ತೆಗಿ. ಹಾ, ಈ ಕಡೆ ನೋಡು. ಒಂಚೂರು ಹೆಡೆ ತೆಗಿ. ಒಂದು ಹೆಡೆ ಎತ್ತು ಮಾರೆಯ. ಎತ್ತ ಕೇಳ್ರಿ ಒಂಚೂರು. ಹ್ಞೂ ಅದೇ ಇಲ್ಲೇ ಐತ್ ನೋಡ್ರಿ, ಹೆಡೆ ಎತ್ತೋ ಶಿಷ್ಯ. ಇದು ನೋಡಿದ್ರೆ ಹಿಂದಿ ಅಲ್ಲಿ ನೋಡ್ರಿ ಅದ್ರ ಬಾಡಿ ಅಲ್ಲ, ಬರೀ ಇಷ್ಟೇ ನೋಡಿದ್ರಲ್ವಾ, ಅದ್ರ ದೇಹ ತೋರಿಸ್ತೀರಿ. ಆ ಕಡೆಯಿಂದ ಇಲ್ಲಿ ಜನ ಇದ್ದಾರೆ, ಅಲ್ಲಿವರೆಗೂ ಐತಿ ಅದ್ರ ದೇಹ. ಸಣ್ಣ ಹಾವಲ್ಲಮ್ಮ. ಒಂದಲ್ಲ ಪಾಪ, 2 ಇದಾವೆ. ಹ್ಞೂ, ಒಂದು ಅಷ್ಟು ಉದ್ದ ಐತೆ ಅದು. ನೋಡ್ರಿ ಇಲ್ಲಿ ತೋರಿಸ್ತಾರೆ. ಇಲ್ಲ, 2 ಇದೆ. ಒಂದೇ 2 ಇದೆ. 2 ಇದೆ, ಒಂದಿಲ್ಲ. ಇಲ್ಲ, ಇನ್ನೊಂದು ತಲೆ ಆ ಕಡೆ ಇದೆ ಅದ್ರದ್ದು. ಬಿಸಿಲು 2 ಇದಾವೆ. ಇದು ಬಂದ್ಬಿಟ್ಟು ಅಣ್ಣ ತಮ್ಮ ಇಲ್ಲ ಗಂಡ ಹೆಂಡತಿ ಅನ್ಸುತ್ತೆ. 2 ಒಟ್ಟಿಗೆ ಮಲಗಿವೆ. ಇಲ್ಲೊಂದಿದೆ, ಅಲ್ಲೊಂದಿದೆ. 2 ಹೆಡೆ ಇತ್ತಲ್ಲ. ಬಟ್ ಇದ್ರ ಒಂದ್ರ ಸೈಜ್ಗೆ ಇರ್ತಾವ ಪಾಪ. ಇದು ಇನ್ನು ಮರಿ ಸಣ್ಣವಿವ, ಬಚ್ಚ. ಈಗ ಹೊಡಿತೀನಿ ಎಲ್ಲ ಹಾವಿಗೂ ಬಚ್ಚ ಅಂತ ಇದ್ದೀರಲ್ಲ, ಹೋಗ್ರಿ ಒಳಗೆ ಹೋಗ್ರಿ. ಬಟ್ ಇದನ್ನ ಒಂದೊಂದನ್ನು ಹಿಡಿತಾರಲ್ಲ, ಹೆಂಗೆ ಹಿಡಿತಾರೆ ಅಂತ. ಎತ್ರಿ ನೀವು. ನನ್ನ ಲೈಫಲ್ಲಿ ನಾನು ಇಸ್ಕೊಟ್ಟು ಹಾವು ನೋಡಿ. ಬಂದಿದ್ದಕ್ಕೂ ಸಾರ್ಥಕ. ಸಿಂಹ ಕೂಗ್ತೈತಿ. ಇಲ್ಲಿ ನೋಡ್ರಿ, ವಾವ್ ನೋಡ್ರಿ ಗೈಸ್, ಎದ್ದ ಸಿಂಹ ಆ ಕಡೆಯಿಂದ. ಸೈಡಿಗೆ ನಡ್ಕೊಂಡ್ಬಂದ ನೋಡಿದ್ರ ಗೈಸ್, ಸಿಂಹ ಕೂಗೋದು ಕೂಡ ಕೇಳಿಸ್ಕೊಂಡ್ಬಿಟ್ವಿ ಈಗ. ಸಿಂಹ ಮುಟ್ಟೋನ್ನೇ ಪುಣ್ಯವಂತ ಗೈಸ್. ಅದ್ರ ದೇಹ ಹೆಂಗಿದೆ, ಅದ್ರ ದೇಹ ದಾಢ್ಯತೆ ಅಂತಾರಲ್ಲ, ಸಿಂಹನೇ ಬಿಡ್ರಿ.
ಯಾವ ಹುಲಿನ ನೋಡಿ ಅದು ಎಷ್ಟು ಚಂದ ಐತಿ ನೋಡಕ್ಕೆ, ಗತ್ತು ಗಾಂಭೀರ್ಯಕ್ಕೆ. ಚಂದ ಐತಿ. ಈಗ ಹುಲಿಗೂ ಫ್ಯಾನ್ಸ್ ಇದಾರೆ, ಸಿಂಹಕ್ಕೂ ಫ್ಯಾನ್ಸ್ ಇದಾರೆ. ಬಟ್ ನನಗೆ ಸಿಂಹ ಅಂದ್ರೆ ತುಂಬಾ ಇಷ್ಟ. ನಾನು ಎಲ್ಲದಕ್ಕೂ ಅಪೋಸಿಟ್, ನಾನೇ ಫ್ಯಾನ್. ಸಿಂಹ ಮಾತ್ರ ಬೆಂಕಿ ಚಂದ ಐತಲ್ಲ ಪಾಪ. ಕೂಗ್ತಾ ಇತ್ತು ಒಂದ್ 2 ಸೆಕೆಂಡ್ ನಾವು ಮುಂಚೆ ಬಂದಿದ್ರೆ ಇನ್ನೂ ಕೂಗ ಚೆನ್ನಾಗೇ ಕೇಳಿಸ್ತಾ ಇತ್ತು. ಬಟ್ 2 ನಿಮಿಷ ಮುಂಚೆ ಬರಕ್ ಆಗ್ಲಿಲ್ಲ. ಕಾಳಿಂಗ್ ಸರ್ಪ ನೋಡ್ತಾ ಇದ್ವಿ. ಚೆನ್ನಾಗಿದೆ. ಹಾಂ ಹೌದಾ, ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡ್ರಿ ನಮ್ಗೆ ಹಿಂಗೆ ಗುರ್ತಿಡ್ದ ಮಾತಾಡ್ಸಿದ ತಕ್ಷಣ ಒಂದು ಸ್ವಲ್ಪ ಖುಷಿ ಅನ್ಸುತ್ತೆ. ವಿಡಿಯೋ ಮಾಡೋಕ್ಕೆ ಎನರ್ಜಿ ಮತ್ತು ಎನ್ಕರೇಜ್ ಆದಂಗೆ ಅನಿಸುತ್ತೆ. ಈ ಥರ ಸಪೋರ್ಟ್ ಮಾಡಿ ಗೈಸ್. ಕಾಳಿಂಗ್ ಸರ್ಪನ್ ನೋಡತ್ತು, ಇವಾಗ ಎಲ್ಲ ನೋಡತ್ತು. ಒಂದು ಬಿಳೆ ಹುಲಿ ಸಿಕ್ಕಿಲ್ಲ. ಬಿಳೆ ಹುಲಿ ಐತಲ್ಲ, ಬಿಳೆ ಹುಲಿ ನೋಡದ್ನಲ್ಲ. ನಾ ಬಿಳೆ ಸಿಂಹ, ಬಿಳೆ ಹಂದಿ. ನೀನು ಇಲ್ಲೇ ಇರು, ಟಾಟಾ, ಬಾಯ್ ಬಾಯ್ ಬಾಯ್. ಪಕ್ಕ ಒಂದು ಕೆಲಸ ಮಾಡ್ತೇನೆ, ಸಿಂಹದ ಬೋನಿಗೆ ಹಣಿಲ್ಲ. ಹಾ ಅದೇ ಗೊತ್ತು, ಹೇಳು ಪಾಪ. ಸಿಂಹದ ಬೋನಿಗೆ ಹಣಿದ್ರೆ ಎಂತ ಮಾಡ್ತೀಯ ನೀನು? ಎಂತ ಮಾಡಲ್ಲ, ಅದ್ ನಾನು ತಿಂತತಿ, ನೀವು ನಿಂತ್ಕೊಂಡು ನೋಡ್ರಿ. ನಾನಾದ್ರೆ ಅದನ್ನೇ ಬೇಟೆಯಾಗಿ ಬಳಸ್ಕೊಂಡ್ಬಿಡ್ತದೆ, ಬೇಟೆ ಆಡ್ಬಿಡ್ತದೆ ಅದನ್ನೇ ನಾನು. ಏನೋ ಕಿಂಡಲ್ಲು ಕಿಂಡಲ್ಲೇ. ಮತ್ತೆ ನಂಗೆ ಸಿಂಹ ನೀವು ಬೇಟೆ ಸಿಂಹ ನನ್ ನೋಡಿ ಸಿಂಹಕ್ಕೆ ನನ್ ಮೇಲೆ ಲವ್ ಆಗಿ ಅದ್ ನನ್ ಹಂಗೆ ಬಿಟ್ಟು ಮತ್ತೆ ಫ್ರೆಂಡ್ ನಾನು ಸಿಂಹ. ನಿಮ್ಮೇಲೆ ಲವ್ ಆಗಲ್ಲ, ನಾ ಹೋದ್ರೆ ನನ್ ಮೇಲೆ ಲವ್ ಆಗತ್. ನಾ ನವಿಲ್ಗರಿ ಬಿಸ್ತತಿ ಈಗ ಬಿಚ್ಚಲ್ಲ. ಬಟ್ ಸಿಂಹ ಕೂಗ್ಬಿಡ್ತು ನನ್ ನೋಡಿ, ಅದೇ ಖುಷಿ ವಿಚಾರ. ಸರಿ ಬರ್ರಿ ಎಕ್ಸಿಟ್ ಆಗ್ಬಿಟ್ಟು ಅಲ್ಲೇ ಮಾತಾಡೋಣ. ಸರಿನಾ? ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಿಮ್ಗೆ ತೋರಿಸಿದ್ದೀವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪ್ರಾಣಿನೂ ಕವರ್ ಆಗೈತಿ. ನೆಕ್ಸ್ಟ್ ಏನಂದರೆ ಬಟರ್ಫ್ಲೈ ಪಾರ್ಕ್ದೊಂದು ಅದೊಂದು ಟಿಕೆಟ್ ತೊಗೊಂಡಿದ್ವಿ. ಬಟರ್ಫ್ಲೈ ಪಾರ್ಕ್ ಹೋಗ್ಬೇಕು ಇವಾಗ. ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ ಜೇಬಲ್ಲಿ ಐತಿ ಅನ್ಸತ್ತೆ, ಗೊತ್ತಿಲ್ಲ ಅದು ಕೂಡ ನನಗೆ. ನೋಡೋಣ ಬರ್ರಿ, ಆಯಿತಾ? ಗೈಸ್ ನಾವು ಇವಾಗ ಎಕ್ಸಿಟಿಂದ ಹೊರಗೆ ಬಂದ್ವಿ. ಎಕ್ಸಿಟ್ ಆಗಿದ್ದೀವಿ ಇವಾಗ, ಸರಿನಾ? ಝೂದೆಲ್ಲ ನಮ್ಗೆ ಮುಗ್ದಂಗೆ ಅರ್ಥ ಇವಾಗ. ಇನ್ನು ಇಲ್ಲಿ ಇನ್ನೊಂದೇನೋ ಬಟರ್ಫ್ಲೈ ಪಾರ್ಕ್ ಅಂತ ಹೇಳೈತಂತೆ, ಅದಕ್ಕೊಂದು ಹೋಗೋಣ. ಟಿಕೆಟ್ ತೊಗೊಂಡಿದ್ದೀನಿ ಆಲ್ರೆಡಿ, ಅದಕ್ಕೊಂದು ಹೋಗಿ ಅಲ್ಲಿ ನೋಡ್ಕೊಳ್ಳೋಣ. ಖುಷಿ ವಿಚಾರ ಏನಂದರೆ ಸಿಂಹ ಕೂಗ್ತು, ಆದರೆ ಸಿಂಹ ಬೋನಲ್ಲೇ ಹಿಂಗಿರ್ಬೇಕಾದ್ರೆ ಇನ್ನು ನಾವು ಸಫಾರಿಗೆ ಹೋಗಿ ರೋಡಲ್ಲೆಲ್ಲ ಅದು ರಾಜ್ಯ ಗಾಂಭೀರ್ಯದಿಂದ ಓಡಾಡಬೇಕಾದ್ರೆ ನೋಡಿದ್ರೆ ಹೆಂಗಿರ್ಬೋದು. ಸಿಂಹ ಕಾಡಿನ ರಾಜ ಯಾಕೆ, ಅದಕ್ಕೋಸ್ಕರನೇ. ಏನೈತಿ ಶಿಷ್ಯ? ಗೈಸ್ ಇಲ್ಲಿ ಜನ ನೋಡ್ರಿ, ಇವಾಗ ಟೈಮ್ ಬಂದ್ಬಿಟ್ಟು 1 ಗಂಟೆ ಆಗ್ತಾ ಬಂತು ಟೈಮು. ಈಗಲೇ ಇಲ್ಲಿ ಇಷ್ಟು ಜನ ಇದ್ದಾರೆ. ಇಲ್ಲೂ ಅಷ್ಟೇ, ಈ ಕಡೆನೂ ಅಷ್ಟೇ. ಇನ್ನು ಪಾರ್ಕ್ ಒಳಗೂ ಜನ ಇದ್ದಾರೆ, ಝೂ ಒಳಗೂ ಜನ ಇದ್ದಾರೆ, ಸಫಾರಿಯಲ್ಲೂ ಜನ ಇದ್ದಾರೆ, ಆಟ ಆಡಲ್ಲೂ ಜನ ಇದ್ದಾರೆ. ಇರೋವರ ಜನ ಅಷ್ಟರು ಇಲ್ಲೇ ಇದ್ದಾರೆ, ನಾನು ಸೇರೇ ನಾನು ಹೇಳ್ತಾ ಇರೋದು ಅಲ್ವಾ ಪಾಪ? ಎಷ್ಟು ಜನ ಅಂದರೆ ಜನ ಸಾಗರನೇ ನೆರೆದತ್ತಪ್ಪ ಇಲ್ಲ ಅಂತೂ. ಜನ ಸಿಕ್ಕಾಪಟ್ಟೆ ಜನ. ಗೈಸ್ ಇದು ಬಂದ್ಬಿಟ್ಟು ಇವಾಗ ಬಟರ್ಫ್ಲೈ ಪಾರ್ಕು. ಎಲ್ಲೈತೋ ಬಟ್ರು, ಏನಾಯ್ತು ಈಗ ಮಾತ್ರ ಸೈಕಾಗಿ ಸುಸ್ತಂತೂ ಆಯ್ತು. ಬರೀ ಇಲ್ಲೇನೋ ಒಂದು ಐತಪ್ಪ, ನೋಡೋಣ. ಕೆರೆ ಐತಿ, ನೀರು ಜಿಗಿತ ಐತಿ. ಕಲ್ಲನ್ನ ಕೊರೆದ್ಬಿಟ್ಟು ನೀರನ್ನ ಜಿಗಿಸ್ತವ್ರೆ. ಜಿಗಮಿಗ ಜಿಂಗಲಕ. ಬರ್ರಿ, ಬಿಸಿಲು ಹೆಂಗೆ ಹೊಡಿತೈತಿ ಅಂದರೆ, ಬಿಸಿಲೇ ನನ್ನ ಇಷ್ಟಕ್ಕೆ ಬಿಸಿಲ ಬರವೇ. ಬಟರ್ಫ್ಲೈ ಉದ್ಯಾನವನ ತೋರಿಸ್ತಾನೆ ಬರ್ರಿ. ಚಿಟ್ಟೆಗಳ ಉದ್ಯಾನವನ. ಚಿಟ್ಟೆಗಳೆಲ್ಲ ಹಾರ್ತಾ ಇರ್ತವೆ. ಯಾವ್ಯಾವ ಜಾತಿ ಚಿಟ್ಟೆಗಳಿದಾವೆ ನೋಡೋಣ. ನಾವು ಪಾತ್ರಗಿತ್ತಿ ನೋಡಿದ್ದೀವಿ. ಪಾತ್ರಗಿತ್ತಿ ಎಲ್ಲ ನಮ್ಮ ಸೈಡ್ ಭಾಳ ಇರ್ತವೆ. ಪಾತ್ರಗಿತ್ತಿ ಗೊತ್ತಾನೆ? ಎಂತದ್ದು ಹೇಳೋ? ಟಿಕೆಟ್ ತಗೊಂಡಿದ್ದು ಯಾವ ಕಡೆಯಿಂದ ಎಂಟ್ರಿ ಅಂತ ಗೊತ್ತಿಲ್ಲ. ಟಿಕೆಟ್ ತೋರಿಸ್ಬೇಕಾ? ಸರ್ ಟಿಕೆಟ್ ತೋರಿಸ್ಬೇಕಾ? ಟಿಕೆಟ್ ತೊಗೊಂಡಿದ್ದೀವಿ, ತೋರಿಸ್ಬೇಕಾ? ಎಲ್ಲಿ? ಓ ಇಲ್ಲಿರ್ತಾರೆ, ಇವ್ರಿಗೆ ತೋರಿಸ. ಟಿಕೆಟ್ ಚೆಕ್ಕಿಂಗ್ ಆಯಿತು. ಟಿಕೆಟ್ ಚೆಕ್ ಆದ ತಕ್ಷಣ ನಾವು ಫುಲ್ಲು ಒಳಗಡೆ ಹೋಗಿ ಪರ್ಮಿಷನ್ ಸಿಗುತ್ತೆ. ಮರ ಇದ್ರೆ ಅಡ್ಡಿಲ್ಲ ಗೈಸ್, ಅಷ್ಟು ಒಂಥರ ಬಿಸಿಲು ಅನ್ಸಲ್ಲ. ಇಲ್ಲಾಂದರೆ
ಸಿಕ್ಕಾಪಟ್ಟೆ ಬಿಸಿಲು ಸುಟ್ಟು ಹೋಗ್ಬಿಟ್ಟಿದ್ದೀವಿ ಅನ್ನೋಕ್ಕೆ ಅಡ್ಡಿಲ್ಲ. ಎಲ್ಲ ಮಕ್ಕಳು ಮರಿ ಎಲ್ಲರೂ ಬಂದು ಇಲ್ಲಿ ಒಂಥರ ಕೂತ್ಕೊಂಡಾರೆ. ಇದು ನೋಡ್ರಿ, ಈ ಕಡೆ ಕಾಣುತ್ತಲ್ವಾ, ಗೇರ್ ಮರ. ಇದು ಗೇರ್ ಮರ ಅಂತ ಕರಿತೀವಿ. ಪಕ್ಕ ಗೇರ್ ಮರ ಅಲ್ಲೇ ಪಾಪದ ಗೇರ್ ಬಿಡ್ತದೆ ಅಂದರೆ ಗೋಡಂಬಿ ಮರ. ಇಲ್ಲಂತೂ ಅಲ್ಲಿಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಇದು ಸಣ್ಣ ಗಿಡ ಇದ್ದಂಗೆ ಇರ್ತದೆ ಪಾಪ. ಈಗ ನೋಡ್ರಿ ಬೆಳೆದು ದುಣ್ಣು ಮರ ಐತಿ. ನಮ್ಮ ಆಫೀಸಲ್ಲಿ ಸಣ್ಣಕ್ಕೆ ಐತಿ ಗಿಡ. ಅಲ್ಲ, ಕ್ರಿಸ್ಮಸ್ ಟ್ರೀ ಅಲ್ಲ ಅದು. ಏನು ಹಂಗಿರುತ್ತಾನ ನೋಡ್ರಿ. ನಾನೇ ಅಂದ್ಕೊಂಡೆ ಇಲ್ಲೂ ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡ್ರಿ. ಸ್ವಲ್ಪ ಜನ ಇರ್ತಾರೆ ಅಂತ ಹೇಳಿ ತಿಳ್ಕೊಂಡಿದ್ದೆ. ಇಲ್ಲೂ ಜನ ಜಾಸ್ತಿನೇ ಇದ್ದಾರಪ್ಪ. ನೋಡ್ರಿ, ಚಿಟ್ಟೆ ಥರ ನಿಂತ್ಕೋಬೇಕಾದ್ರೆ ಫೋಟೋ ತಗೊಬೋದು. ಶಿಶು ಆರೈಕೆ ಕೇಂದ್ರ ಇಲ್ಲೂ ಕೂಡ ಇದೆ. ಆ ಮರ ನೋಡ್ರಿ, ಈ ಗಿಡ ನೋಡ್ರಿ, ಗಿಡ ಎಲ್ಲ ಚೆನ್ನಾಗಿದೆ ಇಲ್ಲೊಂಥರ. ಬಟ್ ನನಗೆ ಚಿಟ್ಟೆಗಳೇ ಕಾಣಿಸ್ತಾ ಇಲ್ಲ. ಚಿಟ್ಟೆ ಹೋಗಕ್ಕೆ ಇನ್ನೂ ಒಳಗೆ ಹೋಗ್ಬೇಕು, ಇನ್ನೂ ಮುಂದೆ ಹೋಗ್ಬೇಕು. ಎಷ್ಟು ಮುಂದೆ ಹೋಗ್ಬೇಕು? ಅಲ್ಲೊಂದು ಮನೆ ತರ ಮಾಡಿಟ್ಟಾರೆ, ಡೋರ್ ಐತಿ. ಆಮೇಲೆ ಅದ್ರ ಒಳಗೆ ಹೋಗ್ಬೇಕು. ಅದ್ರ ಒಳಗೆ ಹೋಗಿ ಅಲ್ಲೆಲ್ಲ ಹೂ, ಫುಲ್ ಹೂ ಇದಾವ, ಮೀನ್ ಇದಾವೆ, ಚಿಟ್ಟೆ ಬಿಟ್ಟಾರೆ. ಇನ್ನೇನು ಚಿಟ್ಟೆಗಳು ಹತ್ರನೇ ಬಂದಿವೆ. ಯಾವ್ಯಾವ ಥರ ಚಿಟ್ಟೆಗಳೆಲ್ಲ ಇದ್ದಾವೆ ನೋಡೋಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಿಟ್ಟೆಯ ಹತ್ತಿರನೇ ನಾವು ಹೋಗುವ. ಆಮೇಲೆ ಚಿಟ್ಟೆಗಳು ಇಲ್ಲೆಲ್ಲ ಇದಾವೆ ಅಂತೇಳಿ ಕಾಣಿಸ್ತತಿ. ಆಮೇಲೆ ನೋಡೋಣ ಗೈಸ್. ಇದೇ ತಾನೇ ಚಿಟ್ಟೆಗಳ ಉದ್ಯಾನವನ. ನೋಡಿದ್ರೆ ಇಲ್ಲಿ ಏನು ಡೋರೇ ಓಪನ್ ಇಲ್ಲ. ಡೋರ್ ಹತ್ರ ಹೋಗಿ ಸುಮ್ಮನೆ ನಿಂತ್ಕೊಬೇಕಾ ನಾವು? ಅಷ್ಟೇನಾ? ಇಲ್ಲ, ಒಳಗೆ ಇಷ್ಟು ಕಷ್ಟಪಟ್ಟು ಇಲ್ಲಿ ಬಂದು ಟಿಕೆಟ್ ತೊಗೊಂಡು ಒಳಗಡೆ ದುಡ್ಬಿಟ್ಟು ಹೋಗ್ಬೇಕು. ಫಾರಿನರ್ಸ್ ಎಲ್ಲ ಇದ್ದಾರೆ ನೋಡ್ರಿ. ಇಲ್ಲಿ ಸಿಕ್ಕಾಪಟ್ಟೆ ಜನ ಫಾರಿನರ್ಸ್ ಬಂದರೆ ಫೋಟೋ ತಕ್ಕೋಬೋದು. ಬಾ, ವಿಟಮಿನ್ ಬಾ. ಡೋರ್ ಕ್ಲೋಸ್ ಮಾಡಿ. ಅದೇ ಕ್ಲೋಸ್ ಆಗ್ತದೆ. ಯಾವ ಬಣ್ಣಗಾರ ನಿಂತು ರಂಗನಾದರೇನು ಅಂತ ಹೇಳಿ ಸೈಕಾಗಿದೆ. ಓಹೋ, ಇವು ಗೈಸ್ ನಮ್ಮ ಶುಂಠಿ ಹಾಕ್ಲಾಗೆಲ್ಲ ಓಡಾಡ್ತಾವಲ್ಲ ಸಣ್ಣ ಚಿಟ್ಟೆ, ಹಳದಿ ಕಲರ್. ಅಷ್ಟೇ. ಇಲ್ಲಿ ಹೂ ಇದೆ. ಒಂದು ಬಾಳೆ ತೋಟ, ಇದೊಂದು ಬಾಳೆ ತೋಟ ನೋಡ್ಕೊಳ್ರಿ. ಇದು ನಮ್ಮ ಸೂರ್ಯಕಾಂತಿ ಹೂ ತರ ಬಿಟ್ಟಿರೋದು. ಚಿಟ್ಟೆಗಳನ್ನ ಕೈಯಿಂದ ಮುಟ್ಟಕ್ ಹೋಗ್ಬೇಡ್ರಿ. ಚಿಟ್ಟೆ ಅಂತ ಬಂದ್ರೆ ಮೀನೇ ಇದಾವೆ, ಚಿಟ್ಟೆಗಳೇ ಕಡಿಮೆ ಇದಾವೆ. ಮೋಸ್ಟ್ಲಿ ಬಂದಾರಲ್ಲ ಒಂದೊಂದೇ ಚಿಟ್ಟೆ ಹಿಡ್ಕೋದ್ರು ಅನ್ಸತ್ತೆ. ನೋಡ್ರಿ, ಫಾರಿನರ್ಸ್ ಎಲ್ಲ ಬಂದಿದ್ದಾರೆ. ಆ ವೈಟ್ ಕಲರ್ ಮೀನ್ ನೋಡ್ರಿ ಎಷ್ಟು ಚಂದ ಐತಿ. ಹಾ, ಆ ವೈಟ್ ಕಲರ್ ಮೀನ್ ಎಷ್ಟು ಚಂದ ಐತಿ ನೋಡ್ರಿ. ನಮ್ಮ ಇಂಡಿಯನ್ ಚಿಟ್ಟೆ ನೋಡಕ್ಕೆ ಫಾರಿನರ್ಸ್ ಬಂದಿದ್ದಾರೆ. ಮೀನೆಲ್ಲ ನೋಡ್ರಿ ಗೈಸ್, ಇದೊಂಥರ ಚೆನ್ನಾಗಿದೆ. ನಂಗೆ ಈ ಥರ ಗಿಡ ಹೂವು ಎಲ್ಲ ಇದ್ರೆ ಒಂಥರ ಖುಷಿ ಅನಿಸ್ತೈತೆ. ಪಾಪ ನಿಂಗೆ ಖುಷಿ ಅನಿಸ್ತತಾನೆ ಈ ಥರ ಇದ್ರೆ? ಇಲ್ಲಿ ನೋಡ್ರಿ, ಇಲ್ಲೊಂದು ಚಿಟ್ಟೆ ಐತಿ, ಬ್ಲ್ಯಾಕ್ ಕಲರ್ ಚಿಟ್ಟೆ. ಗೈಸ್, ಚಿಟ್ಟೆ ಎಲ್ಲ ನಮ್ಗೆಲ್ಲ ಏನು ಹೊಸ್ತಲ್ಲ. ನಾವು ಬೇಜಾನ್ ಚಿಟ್ಟೆಗಳನ್ನೆಲ್ಲ ನೋಡ್ಬಿಟ್ಟಿದ್ದೀವಿ. ಕಾಲೇಜಲ್ಲಿ ಎಷ್ಟೆಷ್ಟು ಚಿಟ್ಟೆ ನೋಡಿಲ್ಲ ಅಲ್ಲೇ ಪಾಪ. ನೀವು ಅದಕ್ಕೆ ಕಾಲೇಜಿಗೆ ಹೋಗ್ತಾ ಇದ್ರಿ. ಅಯ್ಯೋ ಮಾನಸ, ಚಿಟ್ಟೆ ಹಿಡಿಯೋಕ್ಕೂ ಈ ಕಡೆ ಕೊಟ್ಟಾರ ಕಡೆಗೆ. ಗೈಸ್, ಇದೊಂಥರ ಚೆನ್ನಾಗೈತೆ ಗೈಸ್. ಮೇಲಲ್ಲ ಒಂಥರ ಚೆನ್ನಾಗಿ ಇಟ್ಕೊಂಡಾರೆ. ಅದೇ ಅಲ್ಲೇ ಪಾಪ ಮಸ್ತಾಗೈತಿ. ಮೀನು ಮಾತ್ರ ಬೆಂಕಿ ಐತಿ. ಮೀನು ಚಂದ ಐತಲ್ಲ. ಮುರುಗೋಡು ಮೀನು ನೋಡ್ತೀರನ್ರಿ? ಮುರುಗೋಡು ಮೀನು ನೋಡ್ರಿ, ಇದೆ ಬಿಳೆ ಕಲರ್ ಮುರುಗೋಡು, ಕರೆ ಕಲರ್ ಮುರುಗೋಡು. ಅದ್ಯಾವ್ದ ಬಸ್ರಿ ಮೀನು ನೋಡ್ರಿ, ದನ ಇದ್ದಂಗೆ ಐತಿ. ಪಾಪ ಚಿಟ್ಟೆಗಳೆಲ್ಲ ಇದಾವೆ. ನೀರೆಲ್ಲ ಹರ್ಕೊ ಬರ್ತೈತೆ. ಇಲ್ಲೊಂದು ಸಣ್ಣ ಪಾಪು ಬೇರೆ ಐತೆ. ಈ ಹೂ ಒಂಥರ ಚೆನ್ನಾಗೈತೆ. ಇಲ್ಲೇ ಇದಾವೆ ನೋಡ್ರಿ ಚಿಟ್ಟೆ. ಇಲ್ಲಿ ನೋಡ್ರಿ ಚಿಟ್ಟೆ ಮೊಟ್ಟೆ ಹಾಕ್ತಿದಾವ. ದೋರೆ ಹೂ. ಬರ್ರಿ. ಬಟರ್ಫ್ಲೈ.
ಇದ್ರೊಳಗೆ ಇದಿರೋದ ಈ ಕಾಳನ್ನ ಕೊಯ್ದ್ಬಿಟ್ಟು ಕೈ ಮೇಲೆ ಹಚ್ಚಕ್ಕಿಲ್ಲ ಈ ಕಾಯಿ ಬೈದ್ಗಿದ ಹೊಡೆದಾರ ಕಡಿ ಸರಿ ಬಟರ್ಫ್ಲೈ ಗೈಸ್ ಕಾಣಿಸ್ತಾ ಇದೀವಿ ಎಲ್ಲ ಗೊತ್ತಿಲ್ಲ ಈ ತರ ಕ್ಯಾಮ್ರಾ ತಿರ್ಸಿದೀನಿ ಹೆಂಗ್ ಕಾಣುತ್ತೆ ಏನೋ ಕಾಣಿಸ್ತಾ ಇರ್ಬೋದಾ ನೀ ಪಾಪು ನಂಗೆ ತಗೋ ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದ್ವಿ ಅಡಿಲ್ಲ ಇಲ್ಲಿ ಗೈಸ್ ಇದು ಎಕ್ಸಿಟ್ ಇವಾಗ ಎಕ್ಸಿಟ್ ಅಲ್ಲ ಎಕ್ಸಿಟ್ ಪಾರ್ಟ್ಸ್ ಎಗ್ಗು ಒಳಗಡೆ ಏನೋ ಇಟ್ಟಿದ್ದಾರೆ ಚಿಟ್ಟೆನ ಅಬ್ಬಾ ಸ್ವರ್ಗ ಎಲ್ಲೈತಿ ಸ್ವರ್ಗ ಇದ್ರ ಒಳಗೆ ಐತಿ ಗೈಸ್ ಬರ್ರಿ ಹಾ 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 ಬನ್ನಿ ಚಿಟ್ಟೆಗಳ ಬಗ್ಗೆ ಸಂಶೋಧನೆ ಮಾಡೋಣ ಒಂಚೂರು ನಾವು ಚಿಟ್ಟೆಗಳ ಬಗ್ಗೆ ಹೆಂಗೆ ಬೆಳವಣಿಗೆ ಬೆಳಿತವೆ ಯಾವ್ಯಾವ ಥರ ಉಡ್ತವೆ ಮರಿ ಆಗ್ತವೆ ಮೊಟ್ಟೆ ಆಗ್ತವೆ ಎಲ್ಲನೂ ಇದ್ರ ಬಗ್ಗೆ ನಿಮಗೆ ಡೀಪಾಗಿ ಡಿಸ್ಕಷನ್ ಮಾಡಿ ಹೇಳ್ಕೊಡ್ತಾರೆ ಬರ್ರಿ ಫಸ್ಟ್ ಈ ಥರ ಸಣ್ಣ ಸಣ್ಣ ಮೀನು ನೋಡೋಣ ಡೋಂಟ್ ಟಚ್ ಅಂತ ಹಾಕಿದ್ರೆ ಟಚ್ ಮಾಡಿದ್ರೆ ಕೈ ಇರಲ್ಲ ಕೈ ಇದ್ರೆ ಕಾಲಿರಲ್ಲ ಚಂದ ಇದಾವಲ್ಲ ನೋಡ್ರಿ ವಾಟ್ ಈಸ್ ಆನ್ ಇನ್ಸೆಕ್ಟ್ ಇನ್ಸೆಕ್ಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಬರ್ರಿ ಇಷ್ಟೆಲ್ಲ ಥರ ಇರ್ತವೆ ಇನ್ಸೆಕ್ಟ್ಸ್ಗಳು ಇವೆಲ್ಲ ಇನ್ಸೆಕ್ಟ್ಸ್ಗೆ ಸಂಬಂಧಪಟ್ಟಗಳು ಕೀಟಗಳು ನೋಡಿ ಚೆನ್ನಾಗಿದಾವಲ್ಲ ಒರಿಜಿನಲ್ಲ ಫೇಕ ಗೊತ್ತಿಲ್ಲ ಒರಿಜಿನಲ್ಲ ಇರ್ಬೋದಪ್ಪ ಒರಿಜಿನಲ್ಲ ಪಾಪ ಇವು ನೋಡ್ರಿ ಈ ಸಾವಿರಾರು ಥರ ಚಿಟ್ಟೆಗಳಿದಾವೆ ಯಾವ್ಯಾವ ಡಿಸೈನು ಯಾವ್ಯಾವ ಥರ ಚಿಟ್ಟೆಗಳು ಲೆಕ್ಕ ಹಾಕ್ರಿ ಇಲ್ಲಿ ಅದೇ ಸಖತ್ತಾಗವೆ ನೋಡ್ರಿ ಚಿಟ್ಟೆಗಳನ್ನ ಸತ್ತೋಗಿದಾವೆ ಪಾಪ ಬದುಕಿಸಿ ಇಡೋಕ್ಕಾಗಲ್ಲ ಚಿಟ್ಟೆಗಳು ಸತ್ತೋಗ್ಯಾವೆ ನೋಡ್ರಿ ಥರ ಮೀನುಗಳು ಎಲ್ಲ ಈಗ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಈ ಕಡೆ ಸೈಡ್ ಯಾವುದು ಲೈಟಿಂಗ್ಸ್ ಇಲ್ಲ ಬೆಳಕು ಇಲ್ಲ ಅದಕ್ಕೆ ವಿಂಡರ್ಸ್ನ ಕರೆಸಿ ರೆಡಿ ಮಾಡಿಸ್ತಾ ಇದ್ದಾರೆ ಆಮೇಲೆ ಇಲ್ಲಿ ಯಾವುದೋ ಏನಂತ ಗೊತ್ತಿಲ್ಲ ಓ ಇದು ಯಾವುದೋ ಹುಳ ಎಂತ ಹುಳ ಪಾಪ ಇದು ಹುಳ ಇಲ್ಲಾರ ಹಿಡ್ಕೊ ತಿಂದ್ಬಿಟ್ಟಾರೆ ಇದನ್ನ ಬೆಳಕಿಲ್ಲ ಇಲ್ಲಿ ತುಂಬಾ ಇದ್ದುವೆಲ್ಲ ಹೋಗ್ಯಾವ ನೋಡ್ರಿ ನೀರಲ್ಲಿ ಬದುಕಂತ ಹುಳ ಅದು ನೀರಿಲ್ಲ ಇದ್ರೊಳಗೆ ನೀರಿಲ್ವಾ ಅದು ನಾನೆಲ್ಲ ನೀರಿದೆ ಅನ್ಕೊಂಡ್ಬಿಟ್ನಲ್ಲ ಗೈಸ್ ಮಿಸ್ಟೇಕ್ ಇದೆ ಬನ್ನಿ ಇಲ್ಲಿ ಮೇಲಿದು ಮಿಡ್ತೆ ಚೇಳು ಓ ಕಂಚ ಹುಳ ಅಲ್ಲ ಕಂಚ ಹುಳ ಚೇಳು ಗೈಸ್ ಇದಕ್ಕೆ ಮುಳ್ಳಿದೆ ಗೈಸ್ ಇದಕ್ಕೆ ಕಚ್ಚಿದ್ರೆ ಸ್ವರ್ಗ ಕಚ್ಚಿದ್ರೆ ಸ್ವರ್ಗಕ್ಕೆ ಮೂರೇಗೇನು ಗೈಸ್ ಅಣ್ಬಿ ತೋರಿಸ್ಲಾ ಎಲ್ಲೈತೆ ಜೇಡ ಜೇಡ ಅಲ್ಲಿದೆ ನೋಡಿ ಬರೀ ಹೋಣ ಇದನ್ನೆಲ್ಲ ನೋಡಿದ್ರೆ ಅನ್ಸೋದು ಒಂದೇ ನಮ್ಮ ಪ್ರಪಂಚ ಎಷ್ಟು ವಿಸ್ಮಯ ಅಲ್ಲ ಎಷ್ಟೆಷ್ಟು ವಿಸ್ಮಯಗಳಿಂದ ಕೂಡಿದೆ ಎಷ್ಟೆಷ್ಟು ಜಾತಿ ಥರದ ಪ್ರಾಣಿಗಳು ಹುಳ ಹಪ್ರೆ ಹಾವು ಎಲ್ಲ ಇದ್ದಾವೆ ನೋಡ್ರಿ ಇಲ್ಲೂ ಅಷ್ಟೇ ಇನ್ಸೆಕ್ಟ್ಸ್ನ ತೋರಿಸ್ತೀನಿ ಬರ್ರಿ ಕೀಟ ಪ್ರಪಂಚ ಅಂತಲೇ ಹಾಕಿದ್ದಾರೆ ಈ ಕೀಟ ಪ್ರಪಂಚಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಕೀಟ ಪ್ರಪಂಚ ಇದ್ರ ಒಳಗಡೆ ಬೆಳ್ಳಕ್ಕೂ ಗೊತ್ತಾಕವೆ ಏನೇನಿದಾವೆ ಅಂತ ತೋರಿಸ್ತವೆ ಬರ್ರಿ ಈ ಕೀಟ ಪ್ರಪಂಚ ನೋಡ್ರಿ ಈ ಕೀಟ ಪ್ರಪಂಚದಲ್ಲಿ ಇರುವಂತಹ ಹುಳಗಳಂದ್ರೆ ಇವೇ ಇರ್ತಾವೆ ನೋಡ್ರಿ ಇಲ್ಲೆಲ್ಲ ಸಾಕಾದಾಗ ಇದು ಬೆಳೆದವು ಗೈಸ್ ಝೂ ನೋಡಾಯ್ತು ಪ್ರಾಣಿಗಳು ನೋಡಾಯ್ತು ಚಿಟ್ಟೆಗಳು ನೋಡಾಯ್ತು ಎಲ್ಲ ನೋಡಾಯ್ತು ಇವಾಗ ಔಟ್ಸೈಡ್ ಎಕ್ಸಿಟ್ ಆಗಿ ಫಸ್ಟು ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗೆ ಆಗ್ತೈತಿ ಹೊಟ್ಟೆ ಮಳ್ಳಿದಂಗೆ ಇದೆಯಲ್ಲ ಇದಕ್ಕೆ ಬೇಜಾರದು ಒಮ್ಮೆ ಹೆದರ್ಸ್ತಾರೆ ನಾ ವಿಡಿಯೋ ಮಾಡಬೇಕಾರೆ ಜಾಮೂನ್ ಅಲ್ಲ ಗಲಗಲ ಅಂದ್ವು ಇಲ್ಲಿ ಹೌದಲ್ಲ ಗೈಸ್ ಅದೇ ಇವಾಗ ಎಕ್ಸಿಟ್ ಹೋಗಿ ಹೊಟ್ಟೆ ಒಳಗೆ ಚಿಟ್ಟೆ ಬಿಟ್ಟಂಗೆ ಆಗ್ತೈತಿ ಫಸ್ಟ್ ಏನಾದ್ರು ಹೊಟ್ಟೆಗೆ
ಹಿಟ್ಟನ್ನ ಹಾಕೊಳ್ಳೋಣ ಆಯ್ತಾ? ಏನಂತೀರಾ ಹೇಳು. ಓ ಏನ್ ಕೊಡಿಸ್ತೀರ? ಎಮ್ಮೆ ಸಗಣಿ, ಅಕ್ಕಿ ರೊಟ್ಟಿ, ಕೆಂಗಣಿಯಿಂದ ಕೆಕ್ಕರಿಸಿ ನೋಡಿ ನೀನು ನನ್ನ ಗೆಲ್ಲಲ್ಲ ರೀ. ಗೆದ್ದಾದ್ಮೇಲೆ ಏನ್ ಗೆಲ್ಲಲಾರೇನದು? ಗೆಲ್ಲಕ್ಕಾಗಲ್ಲ ಗುರು, ಹೆಂಗ್ ಗೆಲ್ತೀಯ ಹೇಳು? ಗೆದ್ದಾಗಿತ್ತಲ್ಲ ಆಲ್ರೆಡಿ. ಬಾ ಸರಿ ಕುಸ್ತಿ ಬಿಡೋಣ ಬಾ. ಇದು ಪಬ್ಲಿಕ್ ಅಂತ ಸುಮ್ಮನೆ ಇರೋದು. ಇಲ್ಲ ಅಂದ್ರೆ ಕಣ್ಮೇಲೆ ಗೊತ್ತಿದ್ಯಾ? ಯಾರ್ ಸ್ಟೈಲು? ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರದ್ದು, ನಾವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಈ ಕೈ 5 ಕೋಟಿ ಕನ್ನಡಿಗರ ಆಸ್ತಿ. ಮುಷ್ಟಿ ಕಟ್ಟಿ ಹೊಡೆದ ಅಂದ್ರೆ ಎದ್ದು ಬಂದಿರೋ ಇತಿಹಾಸನೇ ಇಲ್ಲ. ಆಮೇಲೆ ಅಷ್ಟೇ. ಇಷ್ಟೊತ್ತವರೆಗೂ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿದ ಗಿಂಬಲ್ಲು, ಮಾತಾಡಿದ್ ಕೇಳಲಿ ಅಂತ ಹೇಳಿ ಮೈಕು ಎಲ್ಲ ಸಪೋರ್ಟ್ ಮಾಡಿವೆ. ಏನಂತೀರಾ? ನೀನು ಸಪೋರ್ಟ್ ಮಾಡಿಯಾ? ಏನಂತೀರಾ? ಅಷ್ಟೇ. ಅಷ್ಟೇ ಅಲ್ಲ, ಇಷ್ಟು ದೊಡ್ಡ ಪೀಸ್ ಕೊಟ್ಟು ತಿನ್ನೋದು ಬಾಯಿ ಹಾಕೊಳ್ಳೋದು ಹೆಂಗೆ ಗೈಸಿದ್ನ?